ಥ್ಯಾಂಕ್ ಯು ಲಾರ್ಡ್. ತಂದೆಯನಿಗೆ ಸ್ತೋತ್ರ ಕರ್ತನೇ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆ ದೇವನಿಗೆ ಸ್ತೋತ್ರ. ಈ ಒಂದು ಕರ್ತನೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಸಂಜೆ ಮೀಟಿಂಗ್ ಹತ್ತಿರ ನಿನಗೆ ಕೋಟಿ ಕೋಟಿ ಸ್ತೋತ್ರ. ನೀನು ಒಳ್ಳೆಯವನಾಗಿದ್ದಿ, ಪರಿಶುದ್ಧ ಆತ್ಮನೇ ನಮ್ಮ ಮಧ್ಯದಲ್ಲಿ ಆಲ್ರೆಡಿ ನೀನು ಚಲಿಸ್ತಾ ಇದ್ದಿ, ಅದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. ನಾವು ಸೇರಿ ಮಕ್ಕಳು ಮಾಡಿದ ಕರ್ತನೆ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನೀನು ನಮ್ಮ ಮಧ್ಯದಲ್ಲಿ ಚಲಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ದೇವ, ಒಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸೇವಕರಿಗೆ ನಿನ್ನ ಅಭಿಷೇಕದ ತುಂಬಿಸಿ ಇಲ್ಲಿ ಕಳಿಸಿದ್ದಕ್ಕೆ ಸ್ತೋತ್ರ ಕರ್ತನೆ. ಅವರ ಬಾಯಿ ಮುಖಾಂತರ ನೀನು ಮಾತಾಡೋ ಕರ್ತನೆ. ಆಳವಾದ ಸಂಗತಿ ಕರ್ತನೆ, ಗುಪ್ತವಾದ ಸಂಗತಿ ನಿನ್ನ ವಾಕ್ಯದ ಯೆರೆಮೀಯ ಪ್ರವಾದಿ ಗ್ರಂಥ 33:3 ಹೇಳ್ತದೆ, ನೀನು ಕೇಳಿಕೊಂಡೆ ನಿನಗೆ ಗೊತ್ತಿಲ್ಲದ ಗೂಢಾರ್ಥವನ್ನು ನಾನು ಪ್ರಕಟಪಡಿಸ್ತೇನೆ. ಅಪ್ಪ, ಗೂಢಾರ್ಥವನ್ನು ಪ್ರಕಟಪಡಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಮಾತಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಯೆರೆಮೀಯ ಪ್ರವಾದಿ 29:11 ಹೇಳ್ತದೆ ಕರ್ತನೆ, ನಾನು ಮಾಡಿದ ಯೋಜನೆ ನಿನಗೆ ಕರ್ತನೆ ಹಿತಕರಲ್ಲ, ಹಿತಕರ ಯೋಜನೆ ಮಾಡಿಟ್ಟಿದ್ದೆ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ. ಅಪ್ಪ, ಯೋಜನೆ ನೀನು ನೆರವೇರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಕಡೆಯ ಕಾಲದಲ್ಲಿ ಕರ್ತನಿನ ಗುಪ್ತವಾದ ಕೆಲಸವನ್ನು, ಗುಪ್ತವಾದ ಆಳವಾದ ಪ್ರಕಟಣೆಯನ್ನು ಪ್ರಕಟಪಡಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸಭೆಯನ್ನು ಕರ್ತನೆ ನೀನು ಬಲಪಡಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸಭೆ ಬಲಪಡಿಸಬೇಕು ಕರ್ತನೆ. ಸಭೆಯು ಕರ್ತನೆ ದೇವ, ಉಪವಾಸದಿಂದ ಕರ್ತನೆ ಸಭೆಯು ಕರ್ತನೆ ದೇವ, ಓ ಕರ್ತನೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಕರ್ತನೆ ದೇವ ಸಿದ್ಧವಾಗಿ ನಿಲ್ಲಬೇಕು ಕರ್ತನೆ. ಸಭೆ ಸಹಾಯ ಮಾಡು ಪರಿಶುದ್ಧ ಆತ್ಮನ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ನೀನು ಒಬ್ಬೊಬ್ಬರ ನಿನ್ನ ಕರ್ತನೆ ಸೇವಕರನ್ನು, ಒಬ್ಬೊಬ್ಬ ವಿಶ್ವಾಸಿಗಳನ್ನು ನಿನ್ನ ಆತ್ಮದಿಂದ ನೀನು ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಅಭಿಷೇಕದಿಂದ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಬೆಂಕಿಯ ಅಭಿಷೇಕದಿಂದ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಚಲಿಸಬೇಕು ಕರ್ತನೆ. ಒಂದೊಂದು ವಾಕ್ಯ ಬಾಯಿಂದ ಬಂದ ಸೇವಕರ ಬಾಯ ಬಂದ ವಾಕ್ಯ ಕರ್ತನೆ, ಅದು ಹಿಬ್ಬಾಯಿ ಕತ್ತಿಯಾಗೆ ಕರ್ತನೆ ಹೊರಡಲಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಈ ರೀತಿ ಆ ವಾಕ್ಯ ಕರ್ತನೆ ಹೊರಗೆ ಬರುವಾಗ ಹೃದಯಕ್ಕೆ ತಲುಪಿಸಿ ಕರ್ತನೆ, ಹೃದಯದಲ್ಲಿ ನೀವು ಕಾರ್ಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಒಬ್ಬೊಬ್ಬರಿಗೆ ಈ ಪಟ್ಟಣದಲ್ಲಿ ಎಬ್ಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಅಪ್ಪ ತಂದೆ ನಿನಗೆ ಸ್ತೋತ್ರ. ಇದೇ ನಿನ್ನ ಕಡೆಯ ಕಾಲ ಯೋಜನೆ ಆಗಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಒಳ್ಳೆಯವನಾಗಿದೆ ಕರ್ತನೆ. ನೀನು ನಮ್ಮನ್ನು ಹೆಚ್ಚೆಚ್ಚು ಪ್ರೀತಿ ಮಾಡಿದಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೆನ್. Such an honor to be able to worship God with all of God's people. And today we come with great expectation. The word of God in Psalm 62:5 says, "My expectation is from God." Amen. The whole of this month we have been looking to God. We want to hear from Him. So I request all of us to please stand and honor God in this place. He is here in our midst. We give Him glory, we give Him honor because He is worthy. He is worthy. It's a great, great and awesome God. And He comes to visit with us. Every time we call on His name, He is in our midst. So let's all worship our God. All honor, all glory, all power to you. All honor, all glory, all power to you.
Precious, precious are you, O Lord God. Thank you, Lord, for you are here in our midst, O Lord God. Lord, we yearn for your presence, O Lord God. We yearn for your presence, O Lord God. You've come to visit with us, my Father. We thank you, O Lord God. We bless you and honor your name, O Lord God, in this place. May your name be exalted, O Lord God. All the glory, all the honor, the splendor, the majesty, the power, it's all yours, O Lord God. And Lord, it is such an honor for us, O Lord God, to be here in your presence, in the throne room, O Lord God, in the throne room, O Lord God, to sing to you, O God, to sing to you, O God, because you are our Father, O Lord God. You are our Father, O Lord God. And you surround us, O Lord God, with your love, with your word, with your peace, O Lord God, with your songs of deliverance, O Lord God. We bless you, Lord. We bless you. We bless you, Lord Jesus. Thank you, Lord God, for walking with us, for being with us, O Lord God, for walking with us as our Emmanuel. Thank you, Father, for sealing us with your Holy Spirit, O Lord God. We bless you. We give you glory. We give you honor, O Lord God. Be exalted, O Lord God. Be exalted in this place, O Lord God. Glory be to your name. Glory be to your name. Glory be to your name, O Lord God. Blessed be your name, O Lord. Thank you, 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 Lord. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ, ದಿವ್ಯ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ, ದಿವ್ಯ ನಾಮ. ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಯೇಸುವಿನ ನಾಮ ಇಂಪಾದ
ಯೇಸುವಿನ ನಾಮ ಇಂಪಾದ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ, ಬೇರಿಲ್ಲ ನಾಮ ದಿವ್ಯ ನಾಮ. Hallelujah, Lord. Hallelujah, Lord. How joyful it is, Lord Jesus, just to say your name, O Lord God. How much peace, O Lord God. How much joy, O Lord God. You pour out your love into our hearts, O Lord God. We bless you, Lord. We bless you, Lord Jesus. Thank you for being our everything, O Lord God. We your sheep, O Lord. We lack nothing, O Lord God. You are our good shepherd, Lord Jesus, the one who walks with us as our Emmanuel, O Lord God. As our Ebenezer, O Lord God, as our promise into eternity, O Lord God. Thank you for being our Redeemer, O Lord God. Thank you for covering us in your blood, Lord Jesus. Thank you for all the provisions we have through your blood, O Lord God, for what you've done for us on the cross, Lord Jesus. You have won the victor's crown, O Lord God, and we, your people, are victorious, O Lord God, conquerors, O Lord God, conquerors, O Lord God. He that is in us is greater in all our circumstances, O Lord God. He that is in us is greater, O Lord God. Greater, O Lord God. Thank you for your strength. Thank you for being our all-sufficiency, Lord Jesus. Thank you for being our everything, Lord God. Our everything, O Lord God. Thank you, Lord. We bless you, Lord Jesus. Thank you, Lord. You have won the victor's crown. You have triumphed over sin and death. Your name is lifted high and reigns through all the earth. Every demon spirit of hell trembles when your mighty name is heard. And we, your church, enforce your victory in the world. Oh, the glory of your name, the splendor of your name, and none can compare with the power of that name. You are Jesus, you are Lord, you are God. You have won the victor's crown. You have triumphed over sin and death. Your name is lifted high and reigns through all the earth. Every demon spirit of hell trembles when your mighty name is heard. And we, your church, enforce your victory in the world. Oh, the glory of your name, the splendor of your name, and none can compare with the power of that name. You are Jesus, you are Lord, you are God. Oh, the glory of your name, the splendor of your name, and none can compare with the power of that name. You are Jesus, you are Lord, you are God. Oh, the glory of your name, the splendor of your name, and none can compare with the power of that name. You are Jesus, you are Lord, you are God. You are Jesus, you are Lord,
Jesus, you are Lord, you my God, you my Jesus, you are Lord, you my God. Lord, unitedly, O Lord God, as your church, here we are, O Lord God, singing with our whole being, O Lord God, exalting your name, Lord Jesus. Thank you, Lord, for your presence, Lord God, in this place. We know, Lord, when you are there, O Lord God, mighty things happen, O Lord God, because you're the victor, O Lord God. You're the great victor, O Lord God, and all the earth, all the universe bows before you, our King. Thank you, Lord, for this ordained time in your presence, O Lord God. Thank you, Lord Jesus. Thank you, Lord. Thank you, Lord. Thank you, Lord. God, we are here, O Lord God, with expectant hearts, O Lord God. We are here to hear your word, O Lord God. Lord, we are waiting to hear, O Lord God. Father, we pray our hearts are all prepared, O Lord God. Prepared, O Lord God, like good soil, O Lord God, to bear the seed, O Lord God, to bear much fruit for you, O Lord God, to bear much fruit for your kingdom and for the glory of your name, Lord Jesus, for the glory of your name, O Lord God. Blessed be your God. Blessed be our God. Blessed be our God. Thank you, Lord. Thank you for this time, O Lord God, in your presence. We give the rest of the time into your hands, Lord God. May your will be done. In Jesus' name we pray. Amen. 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 Praise the Lord. So Jesus Christ is coming back for a holy church without a spot or a wrinkle. Amen. Hallelujah. The church has to be ready. Amen. We have been saying for the last 25 years, Jesus is coming back, Jesus is coming back. But now it's very close. Any moment he can come. So we have a tremendous responsibility to prepare the church. The whole church should go in the rapture. Amen. Hallelujah. So to help us, we have Pastor Vijay with us. So he's going to teach us today, tomorrow, and Sunday also about how to prepare the church, and from that, Revelation chapter 2 and 3, about the characters of the 7 churches, so that, yes, we are the church, we have to be raptured. Amen. Hallelujah. Right. Without taking much time, I'm going to call upon him, and he is going to come and share God's word. So let's welcome him in Jesus' name. Amen. Praise the Lord. Hallelujah. Praise the Lord. So I first of all thank God for this wonderful time that he has given me to be with you. And I believe from this minute, we all are going to experience the presence of God and the anointing of the Holy Spirit of God. And he will be going to speaking to us. Not only that, he will be touching our lives and he will be transforming us today. Amen. Hallelujah. So I thank God for this 3 days study time. Together we are studying, and this would be something different that you may not have studied this way. So it will be a different way we are studying. And for this kind of studies, I just simply say thank you, Pastor, for allowing this to happen, because church needs a lot of grooming. It needs a lot of preparing, because we are at the verge of his coming. We are in the last days of the last days. Hallelujah. Last days began long back, but we are in the last stage of those last days. So this study actually, ನಾವು ಕಡೆ ದಿವಸಗಳ ಕಡೆಯ ಗಳಿಗೆಯಲ್ಲಿದ್ದೇವೆ. ಹಾಗಾಗಿ ಸಭೆಯ ಸಿದ್ಧತೆಗೋಸ್ಕರ, ಸಭೆಯನ್ನು ರೂಪಿಸೋದಕ್ಕೋಸ್ಕರ ಈ ಧ್ಯಾನಗಳ ಅಗತ್ಯ ಇದೆ. ಸೊ ಆ ಕಾರಣಕ್ಕೋಸ್ಕರ ನಾವು ಈ ಸ್ಟಡಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ 3 ದಿನದ ಕೂಟಕ್ಕೋಸ್ಕರ ನಾನು ದೇವರಿಗೂ, ನಮ್ಮ ಪಾಸ್ಟರ್ಗೂ, ನಿಮ್ಮ ಸಭೆಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಸ್ಟಡಿಯನ್ನು ಆರಂಭಿಸ್ತೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. Actually, I was giving this study for my classes, where I went on teaching scripture by scripture for the entire book of Revelation. And it took almost 97 sessions.
And after that, suddenly the Holy Spirit took to me a particular word where I was challenged. ಮೊದಲು ನಾನು ಟ್ರೈನ್ ಮಾಡ್ತಿರುವಂಥ ಜನರಿಗೋಸ್ಕರ ವಾಕ್ಯ ಪ್ರತಿ ವಾಕ್ಯವಾಗಿ ಇಡೀ ಪುಸ್ತಕದ ಸ್ಟಡಿ ಮಾಡಿಸಿದೆ. 97 ಸೆಷನ್ಸ್ ಆಯಿತು. ಅದಾದಮೇಲೆ ಒಂದು ವಾಕ್ಯ ನನಗೆ ಒಂದು ಶಬ್ದ ನನಗೆ ಟಚ್ ಮಾಡಿತು. ಆ ಶಬ್ದ ಯಾವುದು ಹೇಳಿದ್ರೆ ಏಂಜಲ್, ದೂತನಿಗೆ. ಈ ರೆವಲ್ಯೂಷನಿನ ಆ 7 ಸಭೆಗಳಿಗೆ ಹೇಳುವಾಗ ಫಸ್ಟ್ ಸ್ಕ್ರಿಪ್ಚರಲ್ಲಿ ಯಾವಾಗಲೂ ಅನ್ ಟು ದ ಏಂಜಲ್ ಆಫ್ ದ ಚರ್ಚ್ ಅಂತ ಹೇಳ್ತದೆ. ಸಭೆಯ ದೂತನಿಗೆ ಬರೆ. ಈ ದೂತ ಅನ್ನೋ ಶಬ್ದ ನನ್ನನ್ನು ಟಚ್ ಮಾಡಿದ್ದು. ಸೊ ದೆನ್ ಐ ಅಗೇನ್ ವೆಂಟ್ ಆನ್ ಸ್ಟಡಿಂಗ್ ವರ್ಡ್ ಬೈ ವರ್ಡ್ ಫಾರ್ ದ 7 churches. And that was mind-blowing. And that's where I learned the characteristics of the churches. Hallelujah. ಯಾವಾಗ ಶಬ್ದವಾಗಿ ಆ 7 ಸಭೆಗಳ ಸ್ಟಡಿ ಮಾಡಿದೆನೋ ಆಗ ನನಗೆ ಸಭೆಯ ಗುಣಲಕ್ಷಣಗಳು ಅರಿವಾಯಿತು. Then the Holy Spirit put in my heart that this is the teaching with which we need to groom the church. ಈ ಉಪದೇಶದ ಮೂಲಕ ಸಭೆಯನ್ನು ನಾವು ಕ್ರಮಪಡಿಸಬೇಕು ಅಥವಾ ಅದನ್ನು ಸಿದ್ಧಗೊಳಿಸಬೇಕನ್ನುವಂಥ ಆಲೋಚನೆ ದೇವರಾತ್ಮ ನನಗೆ ಕೊಟ್ಟರು. ಅಲ್ಲಿಂದ ನಾನು ಮುಂದೆ ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ನೌ ಐ ವಿಲ್ ಗೋ ಡೈರೆಕ್ಟ್ಲಿ ಟು ದ ವರ್ಡ್ ಆಫ್ ಗಾಡ್. ಐ ಡೋಂಟ್ ವಾಂಟ್ ಟು ವೇಸ್ಟ್ time because almost I think it is around 33 hours teaching. I am teaching in just 4 sessions. So I have to, press it so much. So I have to pick up the very important words and share with you. So I am minimizing this. Okay. So first let me go to the topic. We are calling this topic as characteristics of the 7 churches which are recorded in the book of Revelation chapter 2 and 3. ನಾವೀಗ ಸ್ಟಡಿ ಮಾಡ್ತಿರುವಂಥ ವಿಷಯಗಳು 7 ಸಭೆಗಳ ಗುಣಲಕ್ಷಣಗಳು. Hallelujah. ಗುಣಲಕ್ಷಣಗಳು ಅಂದ ತಕ್ಷಣ ನಮಗೆ ಅಪ್ಲೈ ಆಗ್ತದೆ. When we say characteristics, they will apply to us somewhere or the other. Amen. And I believe by the end of this teaching, we will know where we stand. ಈ ಟೀಚಿಂಗ್ ಮುಗಿಯುವಾಗ ನಾವು ಆತ್ಮಿಕ ಜೀವನದಲ್ಲಿ ಎಲ್ಲಿ ಬಂದು ನಿಂತಿದ್ದೇವೆ ಅಂತ ನಮಗೆ ಗೊತ್ತಾಗ್ತದೆ. Hallelujah. Praise the Lord. So ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗುವಾಗ ಫಸ್ಟ್ ವಿಲ್ ಗೋ ಟು ದಿ ಇಂಟ್ರೊಡಕ್ಷನ್ ಆಫ್ ದಿಸ್ ಸ್ಟಡಿ. ಓಕೆ. ಸೊ ವೆನ್ ವಿ ರೀಡ್ ಇನ್ ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1 verses 4 to 6. There the scripture says, John to the 7 churches which are in Asia, grace be unto you and peace from him which is and which was and which is to come, and from the 7 spirits which are before his throne, and from Jesus Christ who is the faithful witness and the first begotten of the dead, and the prince of the kings of the earth, unto him that loved us and washed us from our sins in his own blood, and hath made us kings and priests unto God and his Father. To him be glory and dominion forever and ever. Amen. Praise the Lord. So here Jesus is saying that John must write the messages to the 7 churches which are at Asia Minor. Okay? And when we look at these things, these messages are addressed to the 7 churches in the area of Asia Minor. You know how big that geographical location is? It's exactly little bit more than Telangana state. Within that region, these are 7 churches. But in that time, these were not the only 7 churches, there were other churches also. Those 7 churches are picked up or chosen by their characteristics so that he can pass on the message to the churches. ಅಲ್ಲಿ ಯೇಸು ಹೇಳಿದಂಥ ಸಂದೇಶ ಏನು ಹೇಳಿದ್ರೆ, ಆ ಏಷ್ಯಾದಲ್ಲಿರುವಂತಹ 7 ಸಭೆಗಳಿಗೆ ಬರೆಯಬೇಕೆಂಬುದಾಗಿ ಯೋಹಾನನಿಗೆ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಸಂದೇಶಗಳು ಕೇವಲ ಏಷ್ಯಾ ಮೈನರಲ್ಲಿ ಇರುವಂಥ 7 ಸಭೆಗಳಿಗೆ ಪಟ್ಟದಂತ ಹಾಗೆಲ್ಲ. ಅಲ್ಲಿ 7 ಸಭೆಗಳಿಗೆ ಬರೆದಿದೆ. ಆ ಕಾಲದಲ್ಲಿ ಬರೀ 7 ಸಭೆಗಳಿರಲಿಲ್ಲ, ಇನ್ನೂ ಬೇರೆ ಸಭೆಗಳು ಇತ್ತು.
ಆದರೆ ಆ 7 ಸಭೆಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದಲ್ಲಿ ಯೇಸು ಆರಿಸಿಕೊಂಡು ಅವುಗಳನ್ನು ಲಿಸ್ಟ್ ಔಟ್ ಮಾಡಿದ್ದಿದೆ. ಅಲ್ಲಿ ಜಾಗ್ರಫಿಕಲ್ ನೋಡುವಾಗಲೂ ಸ್ವಲ್ಪ ಕ್ರಮವಾಗಿದೆ. ಇನ್ ದ ಜಾಗ್ರಫಿಕಲ್ ಇರ್ ಆಲ್ಸೋ ದೇ ಆರ್ ಇನ್ ಆರ್ಡರ್. ಒನ್ if you start from Ephesus, you can end only at Laodicea. Praise the Lord. So our God is very disciplined God. ನಮ್ಮ ದೇವರು ಕ್ರಮವುಳ್ಳವರು. He will never make mistake anywhere. Praise the Lord. And in the scriptures we find that Colossians 1:2 says there was a Colossians church, and then we find in Colossians 4:13 there was a Hierapolis church, and then we find in Acts 20 verse 6 and 7 there was a church at Travos. Like that, many were there. So let us not be in confusion that only those 7 churches were there. ಆ 7 ಸಭೆಗಳಿದ್ದವು ಅನ್ನೋಂಥ ಕನ್ಫ್ಯೂಷನ್ ಬೇಡ. ಆ ಸಮಯದಲ್ಲಿ ಬೇರೆ ಸಭೆಗಳು ಇದ್ದವು. ಓಕೆ, ಪ್ರೈಸ್ ಗಾಡ್. ದೆನ್ ವಿ ಫೈಂಡ್ ದೀಸ್ 7 churches then must be chosen for certain characteristics typical of the character of the Church of Christ. ಇಡೀ ಕ್ರಿಸ್ತನ ಸಭೆಯ ಒಂದು ಮಾದರಿಯ ಗುಣಲಕ್ಷಣಗಳನ್ನು ಉಳ್ಳಂಥ 7 ಸಭೆಗಳಾಗಿತ್ತು. ಪ್ರೈಸ್ ದಿ ಲಾರ್ಡ್. ದ ಎಂಟೈರ್ ಗ್ಲೋಬಲ್ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್, what Jesus wanted to give the message to the entire church, but he picked up 7 churches to reveal the characteristics of that. Praise the Lord. Then we find these 7 churches are representing 7 church periods clearly defined in the church history. Praise the Lord. ಸಭಾ ಚರಿತ್ರೆಯ ಕಾಲವನ್ನು ನಾವು ಗುರುತಿಸ್ಲಿಕ್ಕೆ ಹೋದಾಗ ಈ 7 ಸಭೆಗಳು 7 ಸಭಾ ಕಾಲಗಳನ್ನು ವಿವರಿಸ್ತದೆ. So then, when the church began, we all know it started on the day of Pentecost. When it will end? It will end by rapture. From the day of Pentecost until the day of rapture, this is the church period. ಪಂಚಾಶತ್ತಮದ ದಿನದಿಂದ ಸಭೆ ಎತ್ತಲ್ಪಡುವವರೆಗಿನ ಕಾಲ ಸಂಪೂರ್ಣವಾಗಿ ಅದು ಸಭಾಕಾಲ. And this entire period of church is being divided into 7 periods based on the characteristics of these 7 churches. ಇಡೀ ಸಭೆಯ ಕಾಲವನ್ನು ಆ 7 ಸಭೆಗಳ ಗುಣಲಕ್ಷಣ ಆಧಾರದಲ್ಲಿ 7 ಕಾಲಗಳಾಗಿ ಡಿವೈಡ್ ಮಾಡಬಹುದು. And this is proven in history. We're going to see those all things. Praise the Lord. So then when we go further, Jesus mentions that the things that are to be recorded in 3 areas. One, he says, the things which thou hast seen. ನೀನು ನೋಡಿದವುಗಳನ್ನು ಬರೆ. Then he says, the things that are. ಇರುವವುಗಳನ್ನು ಬರೆ. And then the things hereafter. ಇನ್ನು ಮುಂದೆ ಆಗುಗಳನ್ನು ಬರೆ. Jesus very clearly, it is very systematic it is. I was shocked to see that whole, order which Jesus has revealed to John. Praise the Lord. So, the things which thou hast seen. ನೀನು ನೋಡಿದವುಗಳನ್ನು ಬರೆ. What he saw? One vision in the chapter 1. Praise the Lord. In Revelation chapter 1 verses 10 to 20 we read the vision of the glorified Son of God walking in the midst of the 7 candlesticks. Praise the Lord. ಆ ರೆವಲೇಷನ್ 1ನೇ ಅಧ್ಯಾಯದ 10ರಿಂದ 20ನೇ ವಚನದಲ್ಲಿ ಮಹಿಮಾ ಸ್ವರೂಪನಾಗಿರುವಂಥ ಯೇಸು ಕ್ರಿಸ್ತನು ಆ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುತ್ತಿರುವುದನ್ನು ಆತನು ನೋಡ್ತಾನೆ. Praise the Lord. And those 7 candlesticks are those 7 churches which he is talking about. ಆ 7 ದೀಪಸ್ತಂಭಗಳು ಯಾವುದು ಹೇಳಿದರೆ ಯೇಸು ಹೇಳ್ತಾ ಇರುವಂಥ 7 ಸಭೆಗಳೇ. That means Jesus' address is your church and my church. If you ask which is the address of Jesus, he will not say heaven. He will say, I am walking in the midst of my church which I have purchased with my precious blood. ಯೇಸುವಿಗೆ ವಿಳಾಸ ಕೇಳಿದ್ರೆ ಅವನು ಹೇಳ್ತಾರೆ ಗೊತ್ತಾ, ಸಭೆಯೊಳಗೆ ಬಾ, ನಾನು ಅಲ್ಲಿ ಸಿಗ್ತೇನೆ. Hallelujah. Praise the Lord. So, first thing what happened was, he saw the vision of the 7 candlesticks or lampstands.
and in the midst of that, the Son of Man was walking around. Then, the things which are, praise the Lord, the things which are the messages to the 7 churches in the chapter 2 and chapter 3. These are current things that are happening. Praise the Lord. When he says the things which are, he is talking about the church period. ಇರುವವುಗಳನ್ನು ಬರೆ ಅಂತ ಹೇಳೋಕೆ ಅವ್ರು ಏನು ಹೇಳ್ತಾ ಇದ್ದಾರೆ? ಸಭಾ ಚರಿತ್ರೆ ಕಾಲದ ವಿಷಯದಲ್ಲಿ ಬರೆ. ಅಂದರೆ ನಾವೀಗ ಅದರಲ್ಲೇ ಇದ್ದೇವೆ. ವಿ ಆರ್ ಇನ್ ದಿ ಸೇಮ್ ಪೀರಿಯಡ್. ಇಟ್ ಇಸ್ ಪ್ರೆಸೆಂಟ್ ಟೆನ್ಸ್. Hallelujah. There, but these churches were in existence in John's day, which he is writing. Those 7 churches were existing on the day of John. Praise the Lord. And these 7 messages to the churches were dictated to John by the Son of Man himself. ಇಲ್ಲಿ ಆ 7 ಸಭೆಗಳಿಗೆ ಬರೆದಂಥ ಸಂದೇಶಗಳು ಯೇಸುವೆ, ದೇವಕುಮಾರನಾದ ಯೇಸುವೆ ಯೋಹಾನನಿಗೆ ಹೇಳಿಸಿ ಬರೆಸಿದ್ದು, ಡಿಕ್ಟೇಟ್ ಮಾಡಿದವ್ರೆ. It is not received, something vision or anything. He just directly spoke and he wrote, like, scribe. ಶಾಸ್ತ್ರಿ ಅಂತೆ ಏಸು ಹೇಳಿದ್ದನ್ನು ಅವನು ಬರಿತಾ ಹೋಗಿದ್ದಷ್ಟೇ. Praise the Lord. Hallelujah. Then comes the things which shall be hereafter. The entire Revelation is divided into these 3 things. The book of Revelation is divided into 3 parts. Hallelujah. ಇಡೀ ಪ್ರಕಟಣೆ ಪುಸ್ತಕ 3 ಭಾಗ ಇದೆ. ಒಂದು, ನೀನು ನೋಡಿದವುಗಳನ್ನು, ಈಗ ಇರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಅದರಲ್ಲಿರುವುದಷ್ಟೇ. Praise the Lord. Then here what we find is the things which shall be hereafter. It is literally hereafter. Praise the Lord. ಅಲ್ಲಿ ಬರೆದದ್ದು ಇನ್ನೂ ಯಾವುದೂ ಆಗಲಿಲ್ಲ. Praise the Lord. That's all after the church is raptured. Amen. And the things which shall come to pass after the church period ends. Praise the Lord. Praise the Lord. Anything that you read from 4th chapter 1st verse until the Revelation chapter 22 last verse are going to happen. They are not already in action. Praise the Lord. So, what we find here, from here we are going into the messages to the 7 churches. I did not give you complete introduction. Praise the Lord. There is a lot of the Son of Man's vision and the 7 candlesticks vision. So many things are there. But let us go directly to the messages to the 7 churches. So when it comes to the messages to the 7 churches, these 7 messages to the 7 churches are inserted in between 2 visions. 7 ಸಭೆಗಳಿಗೆ ಕೊಟ್ಟಂಥ ಸಂದೇಶಗಳನ್ನು ಆ ಪ್ರಕಟಣೆ ಪುಸ್ತಕದಲ್ಲಿ 2 ದರ್ಶನಗಳ ಮಧ್ಯದಲ್ಲಿದೆ. ಇದು ಮೊದಲೇ ಚಾಪ್ಟರ್ 1 ದರ್ಶನ ನೋಡಿದ್ದೇವೆ. ದೆನ್ 4th another vision. Praise the Lord. 4th ಚಾಪ್ಟರಲ್ಲಿ ನೆಕ್ಸ್ಟ್ ವಿಷನ್ ಬರ್ತದೆ. ಸೊ John sees first vision in the 1st chapter, the next vision in the 4th chapter. In between that, he comes down again to Patmos, where he, receives a dictation from Jesus and writes these messages. Praise the Lord. Praise the Lord. I think you remember 4th chapter, angel calls him, come up here. Amen. 4ನೇ ಚಾಪ್ಟರ್ಲಿ ಏನು ಹೇಳ್ತಾನೆ? ನೀನು ಮೇಲೆ ಕೇರಿ ಬಾ ಅಂತ ಕರಿತಾನೆ ಅವನು. So all these 7 churches messages he received in Patmos. Praise the Lord. Hallelujah. So the vision of Christ in the midst of the 7 lampstands was the first vision. Then the vision of 24 elders and the vision of the glorified church in the chapter 4. Praise the Lord. What we see in chapter 4 is the vision of the glorified church. And in that vision, all are there: Father, Son, Holy Spirit, 24 elders, angels, and the church of Jesus Christ. Hallelujah.
In between this, these are the 7 messages. So, the period in which we are, ನಾವೀಗಿರುವಂಥ ಕಾಲ ಯಾವುದು ಹೇಳಿದರೆ, ಈಗ ಇರುವವುಗಳನ್ನು ಬರೆ, the things which are. That is chapter 2 and 3. Praise the Lord. ಪ್ರಕಟಣೆ ಪುಸ್ತಕದ 2ನೇ ಚಾಪ್ಟರ್ ಮತ್ತು 3ನೇ ಚಾಪ್ಟರ್ ಏನು ಗೊತ್ತಾ? ಈಗ ಇರುವವುಗಳು. Praise the Lord. So that means chapter 2 and chapter 3 is the very, very important area of scripture which we must understand and develop ourselves in the Lord. ಈ 2 ಚಾಪ್ಟರ್ನ ಸರಿಯಾಗಿ ತಿಳ್ಕೊಳ್ಬೇಕು, ಅದೇ ರೀತಿ ನಾವು ಅಭಿವೃದ್ಧಿ ಹೊಂದಬೇಕಾಗಿದ್ದು ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಇದೆ. ಸೊ ದಿಸ್ ಇಟ್ ಈಸ್ ಡೈರೆಕ್ಟ್ಲಿ ಅಪ್ಲಿಕೇಬಲ್ ಟು ಅಸ್. ಇದು ನೇರವಾಗಿ ನಮಗೆ ಅನ್ವಯಿಸುವಂಥ 2 ಚಾಪ್ಟರ್ಸ್ ಇದು. ಓಕೆ, ಪ್ರೈಸ್ ಗಾಡ್. ಸೊ ವೆನ್ ವಿ ಸೇ ಹಿಯರ್ ದೀಸ್ ಥಿಂಗ್ಸ್ ವಿಚ್ ಆರ್ ಇನ್ ಚಾಪ್ಟರ್ 2 and 3 is a description of the spiritual history of the church from the day of Pentecost until the rapture. Praise the Lord. I have written the AD 96. You know why? Praise the Lord. ಕ್ರಿಸ್ತ ಶಕ 96 ಬರೆದದ್ದು ಯಾಕಿರ್ಬೋದು ಗೊತ್ತಾ? ಚರ್ಚ್ ಹುಟ್ಟಿದ್ದು ಪೆಂಟೆಕೋಸ್ಟ್ ದಿವಸ, on the day of Pentecost. It is because this message was given to John in AD 95-96. ಯೋಹಾನನಿಗೆ ಈ ಸಂದೇಶಗಳನ್ನು ಯೇಸು ಕೊಡುವಾಗ ಅದು ಕ್ರಿಸ್ತ ಶಕ 95-96 ಮಧ್ಯದಲ್ಲಿ ಕೊಡಲ್ಪಟ್ಟದ್ದು. He was 18 months he was in Patmos. That time he received this. Okay? Praise God. I will not dwell on that part. Praise God. Second, the church disappears from the earth at the close of chapter 3. And it reappears in the Bible, book of Revelation in chapter 19, verse 6. In between that, there is no presence of church here on earth. ಪ್ರಕಟಣೆ 3ನೇ ಅಧ್ಯಾಯ 22ನೇ ವಚನದಲ್ಲಿ ಚರ್ಚ್ ಎಂಡ್ ಆಯಿತು, ಅಲ್ಲಿಗೆ ಚರ್ಚ್ ಸ್ಟೋರಿ ಮುಗೀತು. ಪುನಃ ಚರ್ಚ್ ಭೂಮಿ ಮೇಲೆ ಕಾಣಿಸಿಕೊಳ್ಳೋದು ಯಾವಾಗ ಗೊತ್ತಾ? ಪ್ರಕಟಣೆ ಪುಸ್ತಕದ 19ನೇ ಅಧ್ಯಾಯದ 6ನೇ ವಚನ. ಅಲ್ಲಿವರೆಗೆ ಚರ್ಚ್ ಸೀನ್ ಇಲ್ಲ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ದಟ್ ಪೀರಿಯಡ್ ಇಸ್ ದ ಪೀರಿಯಡ್ ಆಫ್ 7 years ಗ್ರೇಟ್ ಟ್ರಿಬ್ಯುಲೇಷನ್. ಆಲ್ ದೋಸ್ ಮೆನಿ ಥಿಂಗ್ಸ್ ವಿ ಸೇ ನೋ, ಸೀಲ್ಸ್, ಟ್ರಂಪೆಟ್ಸ್, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ ದಟ್ ಟೈಮ್. ಪ್ರೈಸ್ ಗಾಡ್. ಆ ಸಭೆ 3ನೇ ಚಾಪ್ಟರ್ ಮುಗಿಯುವಾಗ ಈ ಭೂಮಿ ಮೇಲಿನ ಕಾಲ ಮುಗಿತದೆ, ಸಭೆ ಎತ್ತಲ್ಪಡ್ತದೆ. ಪುನಃ ಭೂಮಿ ಮೇಲೆ ಸಭೆ ಕಾಣಿಸಿಕೊಳ್ಳೋದು 19ನೇ ಚಾಪ್ಟರ್ನಲ್ಲಿ. ಅಲ್ಲಿವರೆಗೆ ಸಭೆಯ ಉಪಸ್ಥಿತಿ ಭೂಮಿ ಮೇಲೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ದ ಇಂಟರ್ಪ್ರಿಟೇಷನ್ ಆಫ್ ದಿ ಮೆಸೇಜಸ್ ಟು ದಿ 7 churches ವಾಸ್ ಹಿಡನ್ ಟು ದಿ ಅರ್ಲಿ ಚರ್ಚ್ ಬಿಕಾಸ್ ದ ಟೈಮ್ ವಾಸ್ ರಿಕ್ವೈರ್ಡ್ ಫಾರ್ ಚರ್ಚ್ ಹಿಸ್ಟ್ರಿ ಟು ಡೆವಲಪ್. ಈ ಪ್ರಕಟಣೆ ಪುಸ್ತಕದ ವಿಷಯಗಳೆಲ್ಲವೂ ಅರ್ಲಿ ಚರ್ಚ್ಗೆ ಅಂದರೆ ಆದಿ ಸಭೆಗೆ ಗೊತ್ತಿರಲಿಲ್ಲ. ಈ ಸ್ಟೋರಿ ಬೆಳೀಲಿಕ್ಕೆ ಟೈಮ್ ಬೇಕಲ್ಲ. ಗುಣಲಕ್ಷಣಗಳು ಕಾಣೋದಕ್ಕೇನು ಬೇಕು? ಟೈಮ್ ಬೇಕು. ಟು ರಿಕಗ್ನೈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ದೇರ್ ಇಸ್ ಅ ನೀಡ್ ಆಫ್ ಟೈಮ್ ಫಾರ್ ದ ಚರ್ಚ್ ಟು ಡೆವಲಪ್. ಸೊ ದಟ್ಸ್ ವೈ ಜೀಸಸ್ ವೇಟೆಡ್ ಫಾರ್ ಆಲ್ಮೋಸ್ಟ್ some 50-60 years to give the messages to the churches. Praise God. Hallelujah. The character of these 7 churches is a description of 7 church periods. Already I told this. It is 7 periods. The entire period is divided into 7 church periods. And we must not forget that the condition of those churches were their exact condition on the day of John. They were exactly on that day like that. Remember, the false doctrines were there then itself. ಈ ಸುಳ್ಳು ಬೋಧನೆಗಳು ಈಗ ಬಂದದಲ್ಲ, ಅಲ್ಲೇ ಬಂದಿದೆ. ಯೋಹಾನನು ಆಲ್ರೆಡಿ ಅದರ ಬಗ್ಗೆ ಬರೀತಾನೆ. ವಿ ವಿಲ್ ಸಿ ದೋಸ್ ಥಿಂಗ್ಸ್ ಲೇಟರ್. ಪ್ರೈಸ್ ದಿ ಲಾರ್ಡ್. ಸೊ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಹಿಯರ್ ಈಸ್ this false doctrine was at work when John was there, and it was happening in those 7 churches. So that means we need to be careful in this area. Praise the Lord. Then it does not disappear with the period
the character does not disappear with the period, praise the Lord, but continues on down through the next period and so on until the end, thus increasing the imperfection of the visible church. That means what characteristics we see in first church will be carried forward for the second one. First, second will be carried forward to the third. Then 1, 2, 3 in 4. 1, 2, 3, 4 in 5. By the time seventh church comes, all the seven church characteristics, good things, bad things, come parcel. Praise the Lord. ಈ 7 ಸಭೆಗಳ ಗುಣಲಕ್ಷಣಗಳು ಒಂದು ಸಭೆಗೆ ಮುಗಿದೋಗುವುದಿಲ್ಲ. ಅಲ್ಲಿಂದ ಮುಂದಿನ ಕಾಲಕ್ಕೆ, ಅಲ್ಲಿಂದ ಮುಂದಿನ ಸಭೆಗೆ 7 ಸಭೆಗಳ 7 ಕಾಲಗಳಲ್ಲಿರುವಂಥ ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೊನೆಗೆ ಲಾಸ್ಟಿಗೆ ಬರುವಾಗ 7 ಸಭೆಗಳ ಗುಣಲಕ್ಷಣಗಳು ಇರ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಪ್ರಾಬ್ಲಮ್ಸ್ ವಿ ಹ್ಯಾವ್. ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ವಿ ಆರ್ ಕ್ಯಾರಿಂಗ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ದ 7 churches now. Because we are in the period of the last church. Praise the Lord. Okay, let me go further. So, all these 7 churches were as clay. This is what we need to understand. They had real problems, they had real defects. But Christ is looking at the church as though it is golden. Praise the Lord. It is dear to him. It is precious to him. 7 ಸಭೆಗಳಲ್ಲಿ ಪ್ರಾಬ್ಲಮ್ ಇದೆ. ಮಣ್ಣಿನ ಮಡಿಕೆ ಹಾಗೆ ಅವೆಲ್ಲ ಫ್ರೆಶೈಲ್ ಇವೆ. ಆದರೂ ಯೇಸುವಿನ ಕಣ್ಣಿಗೆ ಅದೇನಾಗಿದ್ದಿದೆ? ಅಮೂಲ್ಯವಾಗಿದೆ, ಚಿನ್ನದಂತೆ ಇದೆ. ಬಹಳ ಪ್ರೀತಿ ಇದೆ ಅವ್ರಿಗೆ ಆದಮೇಲೆ. Amen. There is nothing more valuable to Christ than his church. ಯೇಸುವಿನ ಕಣ್ಣಿಗೆ ತನ್ನ ಸಭೆಗಿಂತ ಉತ್ತಮವಾದದ್ದು ಮತ್ತೊಂದು ಇಲ್ಲ ಅವರಿಗೆ. Praise the Lord. Hallelujah. Because we know that he gave his life for his church, he died for his church, he shed his blood for his church, he rose up for his church, everything he did for the church. Praise the Lord. That means church is everything to Jesus. You know, in psalmist says, I think it is in 8th Psalm, psalmist says, why are you mindful of this man? Praise the Lord. ಮನುಷ್ಯನು ಎಷ್ಟರವನು, ನೀನು ಅವನನ್ನು ಯಾಕೆ ನೆಚ್ಚಬೇಕು? But he loved man. Praise the Lord. Same way, we know church has a lot of problems. If you can go to any church in the world, you will come back with complaints. Yes, no? Do you agree with me? But you cannot utter a word against the church because it is precious to him. Praise the Lord. ಚರ್ಚಲ್ಲಿ ಪ್ರಾಬ್ಲಮ್ ಇದೆ. ನೀವು ಲಿಸ್ಟ್ ಮಾಡ್ತಾ ಹೋದರೆ ಪ್ರತಿ ಚರ್ಚಲ್ಲಿ 50 ಕಂಪ್ಲೇಂಟ್ ತರ್ಬೋದು ನಮಗೆ. ಬಟ್ ಚರ್ಚ್ ವಿರುದ್ಧವಾಗಿ ಮಾತಾಡುವಂಥ ರೈಟ್ಸ್ ನಮಗಿಲ್ಲ. ಯಾಕೆ ಗೊತ್ತಾ? ಅದು ಆತನಿಗೆ ಬಹಳ ಪ್ರಿಯ. ಪ್ರೈಸ್ ದಿ ಲಾರ್ಡ್. ಇಫ್ ವಿ ಹ್ಯಾವ್ ಎನಿ ಡಿಫರೆಂಟ್ ಒಪಿನಿಯನ್ ದ್ಯಾನ್ ದಿಸ್, ವಿ ನೀಡ್ ಟು ಚೇಂಜ್ ಅವರ್ ಮೈಂಡ್. ಜೀಸಸ್ ವಿಲ್ ನಾಟ್ ಚೇಂಜ್ ಹಿಸ್ ಮೈಂಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಭೆ ಕುರಿತಾಗಿ ನಮ್ದು ಏನಾದರೂ ಬೇರೆ ಆಲೋಚನೆ ಇದ್ರೆ ಇವತ್ತು ನಾವು ಚೇಂಜ್ ಮಾಡ್ಕೊಳ್ಬೇಕು. ಯೇಸು ಚೇಂಜ್ ಮಾಡೋದಿಲ್ಲ. ಇಟ್ ಈಸ್ ಪ್ರೆಷಸ್ ಟು ಹಿಮ್. He loves his church. Church is everything to him. Amen. Praise the Lord. You know, always I say this one statement I will say. Praise the Lord. Jesus has only one weakness. ಯೇಸು ಸ್ವಾಮಿಗೆ ಒಂದು ಬಲಹೀನತೆ ಏನು ಗೊತ್ತಾ? He can't live without the church. ಸಭೆಯನ್ನು ಬಿಟ್ಟು ಇರ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. So that means how much we should be loving that church. Praise the Lord. We must love our church no matter what it is. ಒಂಥರ ಹೆಂಡತಿಯನ್ನು ಪ್ರೀತಿ ಮಾಡಿದಾಗೆ. Praise the Lord. No matter what she is, your wife, you will still love her. The same way you must love the church, whether you like it or not.
Amen. Praise the Lord. And the church must be always on our mind, like God has the church on his mind. Praise the Lord. So let me move on to the Christ's message to the church at Ephesus. So this Christ's message to the church at Ephesus, when we come to this part, Ephesus means the character is, it is a backslidden church. Praise the Lord. I'll give you exact meaning also. Praise the Lord. This is recorded in Revelation chapter 2 verses 1 to 7. ಇದು ಎಫೆಸದ ಸಭೆಗೆ ಯೇಸು ಬರೆಸಿದಂಥ ಸಂದೇಶ ಇದು. ಎಫೆಸ ಸಭೆಯ ಒಂದು ಗುಣಲಕ್ಷಣ ಏನಂದ್ರೆ ಅದು ಬ್ಯಾಕ್ಸ್ಲೈಡ್ ಆದಂಥ ಚರ್ಚ್, ಅದು ಬ್ಯಾಕ್ಸ್ಲೈಡನ್ ಚರ್ಚ್. ಓಕೆ, ಸೊ ನೌ ದಿಸ್ ಈಸ್ ದ ಸ್ಕ್ರಿಪ್ಚರ್. We will read that later. Praise God. All these 7 scriptures I have just put on the screen, but we will read later. So let me go further. Ephesus means let go. The word Ephesus meaning, Ephesa ಅನ್ನುವ ಹೆಸರಿನ ಅರ್ಥ let go, ಹೋಗ್ಲಿ ಬಿಡು. Amen. And to relax. Okay, no problem. A kind of carelessness or permitting everything. ಇದರ ಅರ್ಥ ಏನು? ಹೋಗ್ಲಿ ಬಿಡು, ಓಕೆ, ತೊಂದರೆ ಇಲ್ಲ. ಇದರ ಅರ್ಥ ಏನು? ನಾವು ಅದಕ್ಕೆ ಆಗೋದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ? ಅವಕಾಶ ಕೊಡ್ತಾ ಇದ್ದೇವೆ. And this church was doing that. And in those 7 churches, first scripture is greetings. ಮೊದಲನೇ ವಚನದಲ್ಲಿ ಅಭಿನಂದನೆ ಹೇಳ್ತಾರೆ. This is the message of Jesus, okay? Then second scripture ಅಲ್ಲಿ appreciation ಇದೆ. ಯೇಸು 2ನೇ ವಚನದಲ್ಲಿ ಆ ಸಭೆಗೆ ಹೇಳಬಹುದಾದಂಥ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾರೆ. 4th church is complaint. 4th verse is complaint. 4ನೇ ವಚನದಲ್ಲಿ ಆ ಸಭೆ ಕುರಿತಾದ ಕಂಪ್ಲೇಂಟ್ ಇದೆ. ದೆನ್ 5ನೇ ವಚನದಲ್ಲಿ ವಾರ್ನಿಂಗ್ ಇದೆ, ಎಚ್ಚರಿಕೆ ಇದೆ. ದೆನ್ ಇನ್ 6th verse there is a praise. ಯೇಸು ಹೊಗಳ್ತಾರೆ ಅದನ್ನು. ದೆನ್ 7th verse is promise. Okay, praise God. First thing what he says is unto the angel of the church in Ephesus. Praise the Lord. The word angel, the meaning of that word is especially designated messenger to the church, who is the pastor of the church. It's not the heavenly angel, it's a human messenger. Praise the Lord. That means Jesus has appointed human messenger as an angel to the church. ಯೇಸು ಆ ಸಭೆಯ ದೂತನಿಗೆ ಬರೆ ಅಂತ ಹೇಳುವಾಗ, ಆ ದೂತ ಅಂದರೆ ಅವ್ರು ಹೇಳ್ತಾ ಇರೋದು ಪರಲೋಕ ದೂತನ ವಿಷಯದಲ್ಲ, ಆ ಸಭೆಗೆ ನೇಮಕಗೊಳಿಸಿ ಆತನು ಕಳಿಸಿದಂಥ ಸಭಾಪಾಲಕನ ವಿಷಯವನ್ನು ಮಾತಾಡ್ತಿದ್ದಾರೆ. Praise the Lord. Hallelujah. And the word angel is angelos in Greek, which means it's a messenger of God. Amen. The pastors whom God has elected, God has chosen, God has ordained, they are the messengers of God. Praise God. Appointed by God over the churches. ದೇವರು ಆರಿಸಿ ತೆಗೆದುಕೊಂಡಂಥ ನೇಮಕಗೊಳಿಸಿದಂಥ ಸಭಾಪಾಲಕರುಗಳು, ದೇವರು ಆ ಸಭೆಗೆಂದು ನೇಮಕ ಮಾಡಿದಂಥ ಏನವರು? ದೂತವರು. And this word comes in all the 7 churches. Okay, I will not repeat later. We need to remember this part. Praise the Lord. That means what is the duty of the messenger here? The messenger's duty is he has to speak to the boss of the church and get the message from him and pass it on to the church. Amen. Praise the Lord. If ಈ ದೂತನ ಕೆಲಸ ಏನಂದರೆ, ದೇವರ ಹತ್ರ ಮಾತ್ರ ಸಭೆಯನ್ನು ಕೊಂಡುಕೊಂಡ ಕ್ರಿಸ್ತನ ಹತ್ರ ಮಾತಾಡಿ ಆತನಿಂದ ಸಂದೇಶ ಏನು ಬರ್ತದೋ ಅದನ್ನು ತಗೊಂಡು ಸಭೆಗೆ ತಲುಪಿಸುವಂಥದ್ದೇ ಆ ದೂತನ ಕೆಲಸ. Praise the Lord. And remember, Jesus also, anything he wants to
convey the message to the church, warning or praise, whatever it is, he will not directly come and tell to the church, but he will speak to the pastor. ಸಭೆಗೆ ಎಚ್ಚರಿಕೆ ಕೊಡಬೇಕಿದ್ರು, ಸಭೆಗೆ ಬೈಬೇಕಿದ್ರು, ಸಭೆಗೆ ಪ್ರಶಂಸೆ ಮಾಡಬೇಕಿದ್ರು, ಫಸ್ಟ್ ಯಾರು ಕೇಳಬೇಕು ಅದನ್ನು? Who must listen that first? Pastor. Rebuke also pastor will hear. Correction also pastor will hear. Warning also pastor will hear. And then he has to pass it on to the church. Praise the Lord. ದೇವರು ಏನೇ ಎಚ್ಚರಿಕೆ ಕೊಡಲಿ, ಬೈಲಿ, ಏನೇ ತಿದ್ದು ಪಾಠ ಹೇಳಲಿ, ಅದನ್ನು ಮೊದಲು ಪಾಸ್ಟರ್ ಕೇಳಿ ಆನಂತರ ಅದನ್ನು ಸಭೆಗೆ ಏನು ಮಾಡಬೇಕಾಗ್ತದೆ? ಪಾಸ್ಟರ್ ಮಾಡಬೇಕಾಗ್ತದೆ. Because if you can read through the 7 churches, nowhere Jesus directly dealt with any church. ಆ 7 ಸಭೆಗಳ ಸಂದೇಶದಲ್ಲಿ ಎಲ್ಲಿಯೂ ಸಹ ಯೇಸು ನೇರವಾಗಿ ಬಂದು ಸಭೆಗೆ ಏನು ಮೆಸೇಜ್ ಕೊಡಲಿಲ್ಲ. ಎನಿಥಿಂಗ್ he wanted to say, he spoke to the angel of the church. ಯೇಸು ಏನು ಹೇಳಲಿಕ್ಕೆ ಬಯಸಿದ್ರು ಅದನ್ನು ಅವರು ಯಾರ ಹತ್ರ ಹೇಳಿದರು? ದೂತನ ಮೂಲಕವೇ ತಿಳಿಯಪಡಿಸಿದರು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, hallelujah. What we learn here? When Jesus cannot bypass the pastor of that church, none of us have any right to bypass the pastor of the church. ಯೇಸುವೆ ಸಭೆಗೆಂದು ನೇಮಕ ಮಾಡಿದ ದೂತನನ್ನು ಬಿಟ್ಟು ಏನು ಕೆಲಸ ಮಾಡದಿದ್ರೆ ನಮಗೆ ಯಾರಿಗೂ ಸಭಾಪಾಲಕನ ಬಿಟ್ಟು ನಾವಾಗಿ ಮಾಡುವ ರೈಟ್ಸು ಇಲ್ಲ. Praise the Lord. Praise the Lord. I know another question will go behind this in your mind. ಇದನ್ನು ಹೇಳುವಾಗ ಇನ್ನೊಂದು ಕ್ವಶನ್ ಬರ್ತದೆ, ನಾನು ಮತ್ತೆ ಆನ್ಸರ್ ಮಾಡ್ತೇನೆ ಅದನ್ನು. Praise the Lord. Hallelujah. Praise the Lord. So, okay. And also the same revelation, it's in the same church, when Jesus says, stars. Unto the angel of the church of Ephesus write, these things say he that holdeth the 7 stars in his 7 stars in his right hand. Amen. 7 stars in his right hand. These 7 stars also he is speaking about pastors. ಇಲ್ಲಿ ಸ್ಟಾರ್ಸ್ ಅಂತ ಹೇಳ್ತಾ ಇರೋದು ನಕ್ಷತ್ರಗಳಂತ ಹೇಳ್ತಾ ಇರೋದು ಯಾರ ವಿಷಯ? ಸಭಾಪಾಲಕರ ವಿಷಯ. ಓಕೆ, now you need to understand this concept here. This is where we need to be very clear. Praise the Lord. Who is holding those stars? Jesus. Stars are in the hands of Jesus. Can any star escape from his hand? ಈ ನಕ್ಷತ್ರಗಳನ್ನು ಆತನು ತನ್ನ ಬಲಗೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂತ ಹೇಳಿದ ಮೇಲೆ ಆತನ ಕೈಯಿಂದ ಜಾರಿಸ್ಕೊಂಡು ಹೋಗ್ಲಿಕ್ಕೆ ಆದೀತ ನಕ್ಷತ್ರಗಳಿಗೆ? ಮೀನ್ಸ್ ನೋ ಪಾಸ್ಟರ್ ಕ್ಯಾನ್ ಎಸ್ಕೇಪ್ ಫ್ರಮ್ ಹಿಸ್ ಹ್ಯಾಂಡ್. ಆತನ ಕೈಯಿಂದ ಯಾರೂ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದಟ್ ಮೀನ್ಸ್ pastor is sandwich. So why this point I am bringing to you? I understood this only when I studied word by word. That's why I'm bringing this topic to you. Praise the Lord. See, whenever things go wrong with the pastor, generally church intervenes and tries to take control over the pastor and do things which are required for the church. Praise the Lord. ಹಾಲೆಲೂಯಾ. ಏನಾದರೂ ಸಭೆಗಳಿಗೆ ಉಲ್ಟಾ ಪಲ್ಟಾ ಹೋದರೆ ಏನಾಗ್ತದೆ? ಸಭೆಯವರು ಪಾಸ್ಟರ್ನ ತಮ್ಮ ಕೈಗಳಲ್ಲಿ ತೆಗೆದುಕೊಂಡು ಅಲ್ಲಿ ತಮಗೆ ಬೇಕಾದದನ್ನು ಮಾಡೋದಕ್ಕೆ ಪ್ರಯಾಸಗಳನ್ನು ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ದಿಸ್ ಇಸ್ ವೆರಿ ವೆರಿ ಪವರ್ಫುಲ್ ಥಿಂಗ್. ನೌ ವೈ ಜೀಸಸ್ ಇಸ್ ಹೋಲ್ಡಿಂಗ್ ದಮ್ ಇನ್ ಹಿಸ್ ಹ್ಯಾಂಡ್ಸ್? ಅವ್ರು ಯಾಕೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಆಗಿದ್ದಾರೆ ನಕ್ಷತ್ರಗಳನ್ನು? ರಿಮೆಂಬರ್ ವೆರಿ ಕ್ಲಿಯರ್ಲಿ, Jesus will never leave pastor. First, he will catch pastor. If anything is going wrong, he will catch pastor and first he will repair pastor. Amen. So church, you don't try to repair him. ಯೇಸುವೆ ತನ್ನ ಕೈಯಲ್ಲಿ ಹಿಡ್ಕೊಂಡಂಥ ನಕ್ಷತ್ರಗಳನ್ನು ಅವರು ಉಲ್ಟಾ ಪಲ್ಟಾ ಹೋದರೆ ಸರಿ ಮಾಡಲಿಕ್ಕೆ ಅವರು ಹಿಡ್ಕೊಂಡಿರೋದ್ರಿಂದ
ನೀವು ಅವರನ್ನು ರಿಪೇರ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಮಾಡೋ ರಿಪೇರಿಗೂ ಯೇಸು ಮಾಡೋ ರಿಪೇರಿಗೂ ಭಾಳ ಡಿಫ್ರೆನ್ಸ್ ಇದೆ. ವಾಟ್ ವಿ ರಿಪೇರ್ angel of the church, what Jesus repairs, there is a big difference. Praise the Lord. I will give you an example so that we can understand that part. Okay. Generally, I believe we don't have that issue here or any churches in around Udupi and Mangalore. What is that? When we give offerings and tithes, when the offering and tithe increases in the offering bag, church starts looking at that bag. ಆಫರಿಂಗ್ ಬ್ಯಾಗಲ್ಲಿ ಆ ಕಾಣಿಕೆ ದಶಮ ಭಾಗ ಹೆಚ್ಚಾದ ತಕ್ಷಣ ಚರ್ಚಿನವರು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ವಿ ಆರ್ ಗಿವಿಂಗ್ ಸೋ ಮಚ್ ಟು ಅವರ್ ಪಾಸ್ಟರ್, ವಾಟ್ ದಿಸ್ ಮ್ಯಾನ್ ಈಸ್ ಡೂಯಿಂಗ್. ಇಲ್ಲೇ ಬರೋದು, ಡೈರೆಕ್ಟ್ ಇಲ್ಲಿಗೆ ಬರ್ತದೆ. ಸೊ ವೈ ಯು ವಾಂಟ್ ಟು ಗಿವ್ ಸೋ ಮಚ್ ಆಫ್ ಟೈಡ್ ಟು ಯುವರ್ ಪಾಸ್ಟರ್? ಡಿವೈಡ್ ಇಟ್ ಫಾರ್ 10 churches. See, understand this one. This is what I have understood for long back, but now I put it in a scriptural way. Praise the Lord. See, whenever we give, I'm giving only one example, like that many things are there, okay? Whenever we give to the church or to the pastor, remember, we are not giving to pastor, we are not giving to the church. We are giving it to the Lord. Praise the Lord. Praise the Lord. Whatever you give, whether you give 1 rupee, 1 crore rupee, whatever you are giving it to the Lord. Praise the Lord. You forget about pastor now. When you gave, forget pastor. When you gave, forget the church. ಕಾಣ ಕೊಟ್ಟ ನಂತರ ಚರ್ಚನ್ನು ಮರೆತು ಬಿಡಿ, ಪಾಸ್ಟರ್ನು ಮರೆತು ಬಿಡಿ. ಬಿಕಾಸ್ ಯು ಹ್ಯಾವ್ ಗಿವನ್ ಇಟ್ ಟು ದ ಲಾರ್ಡ್. ಅದು ನಾವು ದೇವರಿಗೆ ಕೊಟ್ಟಿದ್ದೇವೆ. ಸರಿನಾ? Praise the Lord. If I come to take the account of that money, praise the Lord, ಆ ಹಣದ ಲೆಕ್ಕಾಚಾರ ತಗೊಳ್ಳಿಕ್ಕೆ ನಾನು ಬಂದರೆ ಏನಾಗ್ತದೆ? I am taking the place of Jesus. ನಾನು ಯೇಸುವಿನ ಜಾಗ ತಗೊಳ್ತೀನಿ. ಆ ಲೆಕ್ಕ ಕೇಳಬೇಕಾಗಿದೆ ಯಾರು? ಯೇಸುಕ್ಕೆ. If I judge the pastor for that money, bad news for the church. Jesus will not punish your pastor because you already punished him. ಆ ಹಣದ ವಿಷಯದಲ್ಲಿ ನಾವು ಪಾಸ್ಟರ್ಗೆ ಏನಾದರೂ ತೀರ್ಪು ಮಾಡಿದರೆ ಯೇಸು ಸ್ವಾಮಿ ಅವ್ರ ಮೇಲೆ ತೀರ್ಪು ಮಾಡೋದಿಲ್ಲ. ಯಾಕೆ? ಆಲ್ರೆಡಿ ನಾವು ತೀರ್ಪು ಮಾಡೇ ಆಯ್ತು ಅದರ ವಿಷಯದಲ್ಲಿ. ನಾವು ತೀರ್ಪು ಮಾಡಿದ್ಮೇಲೆ ಸೆಕೆಂಡ್ ಟೈಮ್ ತೀರ್ಪು ಮಾಡಿದ್ರೆ ಅದು ಅನ್ಯಾಯ ಆಗ್ತದೆ. ಸೆಕೆಂಡ್ ಟೈಮ್ ಜಜ್ಮೆಂಟ್ ವಿಲ್ ಬಿ injustice to the pastor. So Jesus will say, you have already done this, I will not do. Praise the Lord. Understand, other way around. If you don't judge that part, Lord, I have given it to you, it is your business. Every paise that comes into the offering bag, Jesus will take account from the pastor. Amen. Whatever the right use, wrong use, who will give account? So what we should do? Let us think about that. I leave this question to you. Praise the Lord. We need to decide what we will do. ಅದು ನಾವು ಏನು ಮಾಡಬೇಕಾದ್ರು ನಾವು ಡಿಸೈಡ್ ಮಾಡಬೇಕು. ಈ ಸ್ಟಾರ್ಸ್ ಅಂದರೆ ಇದು ಆ್ಯಕ್ಚುಲಿ ಗ್ರೀಕ್ ವರ್ಡಲ್ಲಿ ದ ಸ್ಟಾರ್, ದ ವರ್ಡ್ ಇನ್ ಗ್ರೀಕ್ ಇಟ್ ಈಸ್ ಅ ಪ್ಲೂರಲ್. Praise the Lord. It's talking about all the stars in the universe. Praise the Lord. It's talking about all the stars in the universe. And these stars are in the hands of Jesus. All the stars in the world, all the pastors in the world are in the right hand of Jesus Christ. Amen. Praise God. But one characteristics we need to understand about stars is one star is brighter, one star is dim, one star lives a long time, another star lives short time. Amen. Similar way, among pastors there are very famous pastors, little famous pastors. Some pastors are not known. Some will be long time, some will be short time. Praise the Lord.
ಸಭಾಪಾಲಕರಲ್ಲೂ ಹಾಗಿದೆ ಅಲ್ಲ, ದೊಡ್ಡ ದೀಪಗಳು, ಸಣ್ಣ ದೀಪಗಳು, ಉದ್ದ ದೀಪಗಳು, ಗಿಡ್ಡ ದೀಪಗಳು, ಸ್ವಲ್ಪ ಸಮಯ, ಉದ್ದ ಸಮಯ, ಕಡಿಮೆ ಸಮಯ, ಎಲ್ಲ ಪಾಸ ಸೇಮ್ ಅಲ್ಲ. ಬಟ್ ಒನ್ ಥಿಂಗ್ ಈಸ್ ವೆರಿ ಶ್ಯೂರ್, ಲೈಕ್ ದ ಸ್ಟಾರ್ಸ್ ಡೈ, ಪಾಸ್ಟರ್ಸ್ ಟು ಡೈ. ಆಮೇನ್. ನಕ್ಷತ್ರಗಳು ಅಳಿದು ಹೋಗುವ ಹಾಗೆ ಸಭಾಪಾಲಕರಿಗೂ ಉರಿಯುವ ಕಾಲ ಇದೆ, ಮುಗೀತದೆ, ಅವ್ರು ಹೋಗಿಬಿಡ್ತಾರೆ. ದೆನ್ ಸಮ್ ಅನದರ್ ವಿಲ್ ಕಮ್. ಪ್ರೈಸ್ ಲಾರ್ಡ್, hallelujah. This is what we need to understand here when it comes to pastor. So then comes is the word church. First time I'm explaining you, later I will not explain these words. Okay, church means, praise God, it is a body. In the New Testament concept, it is a body of believers who have been called out, called forth and selected and assembled to be God's representative in every town, every city, every state, and every nation, a body called to make decisions that affect the atmosphere of that region. Means, if a church is there, that area has to be influenced by the church. Amen. Praise the Lord. If we are here in Manipal, this church has to make impact. Amen. It has to change the atmosphere of the area. In a way, Jesus has put the church to push the powers of darkness in that area and create the new atmosphere in that area. ಯೇಸು ಒಂದು ಸಭೆಯನ್ನು ಒಂದು ಜಾಗದಲ್ಲಿ ಯಾಕೆ ಇಟ್ಟಿದ್ದಾರೆ ಹೇಳಿದ್ರೆ, ಆ ಜಾಗದಲ್ಲಿಯ ಪರಿಸರವನ್ನು ಬದಲಾಯಿಸುವುದಕ್ಕೆ, ಅಲ್ಲಿದ್ದಂಥ ಅಂಧಕಾರದ ಶಕ್ತಿಗಳನ್ನು ದೂಡಿ ಅಲ್ಲಿ ಬೆಳಕಿನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ. ಪ್ರೈಸ್ ದಿ ಲಾರ್ಡ್, hallelujah. That means church is more powerful than the government. Church is more powerful than the government. ಸಭೆ ಅನ್ನುವಂಥದ್ದು ಸರ್ಕಾರಕ್ಕಿಂತಲೂ ಬಲಶಾಲಿಯಾಗಿದೆ. ಯಾಕೆ ಗೊತ್ತಾ? ಚರ್ಚ್ ಎಕ್ಸಿಕ್ಯೂಟ್ಸ್ ದ ಲಾಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ನಾಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಕಂಟ್ರಿ. ಸಭೆ ಅನ್ನುವಂಥದ್ದು ಕಾರ್ಯಗತಗೊಳಿಸುವಂಥ ಶಾಸನಗಳೆಲ್ಲ ದೇವರ ರಾಜ್ಯದ ಶಾಸನಗಳೇ ಹೊರತು ಸಂವಿಧಾನದ ಶಾಸನಗಳಲ್ಲ. Amen. Praise the Lord. That means the church has to make impact on the government also. Amen. Atmosphere change agbeku. Then it should influence all the other areas of the place or the nation or the city or the state, wherever we are. ಸಭೆ ಇರುವ ಜಾಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಏನಾಗಬೇಕು, ಅದರ ಪ್ರಭಾವ ಬೀರಲೇಬೇಕು. Now comes the history of the church at Ephesus. Praise God. Let us remember, this was the pagan city, and there was an ancient temple of Zeus, god Zeus. And the ancient temple of Zeus was the ancient wonder of the world. One of the wonders of the ancient world. ಪ್ರಾಚೀನ ಕಾಲದಲ್ಲಿ ಇದ್ದಂಥ ಅದ್ಭುತಗಳಲ್ಲಿ ಒಂದು ಅದ್ಭುತವಾಗಿತ್ತು ಎಫೆಸದಲ್ಲಿರುವಂಥ ಜಿಯಸ್ ದೇವಸ್ಥಾನ. ಇಟ್ ಇಸ್ ಅ ಪೇಗನ್ ಸಿಟಿ ಆ್ಯಂಡ್ ಇಟ್ಸ್ ಪ್ರಾಕ್ಟಿಸ್ಡ್ ಆಲ್ ದ ಪೇಗನ್ ಪ್ರಾಕ್ಟಿಸಸ್ ಆ್ಯಂಡ್ ಡಿಟೀಸ್ ದೇ ಫಾಲೋಡ್. ಅಲ್ಲಿ ಅವರು ಅನ್ಯ ಧರ್ಮದ ಎಲ್ಲ ದೇವತೆಗಳು ಅಥವಾ ಸಂಪ್ರದಾಯಗಳು ಅವುಗಳನ್ನು ಅನುಸರಿಸುವಂಥ ಒಂದು ಪಟ್ಟಣವಾಗಿತ್ತು. ದೆನ್ that is where this church was established somewhere in the AD 52 when Paul came and established church here. Praise God. And he was, until as long as Paul was there, he was taking care of not only this church but all the 7 churches in the Asia Minor. ಪೌಲನು ಇರುವವರೆಗೆ ಏಷ್ಯಾ ಮೈನರ್ಲಿರುವಂಥ ಎಲ್ಲ ಸಭೆಗಳ ಉಸ್ತುವಾರಿ ಅವನು ನೋಡ್ಕೊಳ್ತಾ ಇದ್ದ. But when he died, that's when John came along with Jesus' mother to this place. ಅವನು ಸತ್ತ ನಂತರ ಈ ಎಫೆಸ ಸಭೆಯ ನಾಯಕತ್ವವನ್ನು ಮತ್ತು ಆ 7 ಸಭೆಗಳ ನಾಯಕತ್ವವನ್ನು ತೆಗೆದುಕೊಂಡು ಯೋಹಾನನಲ್ಲಿಗೆ ಬರ್ತಾನೆ. ಅಪೊಸ್ತಲನಾದ ಯೋಹಾನನಲ್ಲಿಗೆ ಬರ್ತಾನೆ. ಅವನು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿ ಏನಾಯ್ತು ಅಂದರೆ, ವೆನ್ ಜಾನ್ ಕೇಮ್, ಎಂಪರರ್ ಡೊಮಿಷಿಯನ್ ಕೇಮ್ ಟು ನೋ
that he is the only one of the disciples remaining who followed Jesus. ಆ ಕಾಲದಿಂದ ಚಕ್ರವರ್ತಿ ಅಥವಾ ಡೊಮಿಷನ್ ಗೊತ್ತಾಯಿತು ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬ ಇನ್ನೂ ಜೀವಂತ ಇದ್ದಾನೆ ಹೇಳಿ. ದಟ್ ವಾಸ್ ಜಾನ್. ಸೊ ಹಿ ಫೋರ್ಸ್ಡ್ ಹಿಮ್ ಟು ಡಿನೈ ಕ್ರೈಸ್ಟ್. ರೋಮಿನ ಚಕ್ರವರ್ತಿ ಆದಂಥ ಡೊಮಿಷನ್ ಈ ಯೋಹಾನನಿಗೆ ಯೇಸುವನ್ನು ಅಲ್ಲಗಳೆಯಬೇಕೆಂಬುದಾಗಿ ಅವನಿಗೆ ಒತ್ತಾಯ ಮಾಡ್ತಾನೆ. ಬಟ್ John never agrees with that. So what they had a practice then was they used to put these people into boiling oil, the vessel of boiling oil. And John was put in there. ಕುದಿಯುವ ಎಣ್ಣೆಯಲ್ಲಿ ಯೋಹಾನನನ್ನು ಹಾಕ್ತಾನೆ ಅವನು, this emperor Domitian. But what happened when they went with the sickle to take out the skeleton? They did not get skeleton, the whole John they got back. ಅವನನ್ನು ತೆಗಿಬೇಕಂತೇಳಿ ಅವ್ರು ಹಾರಾಕಿ ತೆಗಿಲಿಕ್ಕೆ ಹೋದಾಗ ಬರೀ ಎಲುಬು ಸಿಗಲಿಲ್ಲ ಅಲ್ಲಿ, ಇಡೀ ಯೋಹಾನನೇ ಹೊರಗೆ ಬಂದಲ್ಲಿ. He had not affected. He was not affected by that oil. He did not die. That was a great threat to this emperor. ಅವನಿಗೆ ಇದೇನಾಯಿತು, ಬಹಳ ಭಯ ಆಯಿತು, ಇವನು ಸಾಯಲಿಲ್ಲ ಹೇಳಿ ಅವನಿಗೆ ಭಯ ಪಟ್ಬಿಟ್ಟು ಅವನು. ಸೊ ಬಿಕಾಸ್ ಆಫ್ ದಟ್ ಫಿಯರ್ ವಾಟ್ he didn't wanted to see John again. ಯೋಹಾನನ್ನು ನನಗೆ ನೋಡಿದ ಬೇಡ ಅಂತ ಅವನೇನು ಮಾಡ್ತಾನೆ, he orders that he should be thrown into Patmos. ಅದಕ್ಕೆ ಅವನನ್ನು ಪತ್ಮೋಸ್ ದ್ವೀಪದಲ್ಲಿ ಏನು ಮಾಡ್ತಾರೆ, ಬಹಿಷ್ಕರಿಸಿ ಹಾಕಿಬಿಡ್ತಾರೆ. But what happened? Though it was an uncomfortable condition at Patmos, Jesus used the same place to give the revelation there. ಅಂಥ ಅನ್ಕಂಫರ್ಟಬಲ್ ಪ್ಲೇಸ್ನಲ್ಲಿ ಸಹ ಯೇಸು ಅಲ್ಲಿ ಆ ಜಾಗವನ್ನೇ ಉಪಯೋಗಿಸ್ಕೊಂಡು ಯೋಹಾನನಿಗೆ ಪ್ರಕಟಣೆ ಪುಸ್ತಕವನ್ನು ರಿವೀಲ್ ಮಾಡಿದರು, ಬರೆಸಿದರು. 18 months he was there. In all 18 months, he had a heaven's visitation on and off. Praise the Lord. Praise the Lord. There was no comfortable bedroom there, but in that place he experienced heavenly bedroom there. Praise the Lord. ದ್ವೀಪದಲ್ಲಿ ಏನು ಅನುಕೂಲ ಇರಲಿಲ್ಲ, ಆದರೆ ಪರಲೋಕದ ಬೆಡ್ ಅವನಿಗೆ ಸಿಕ್ಕಿತ್ತಲ್ಲಿ. He enjoyed all the good there. Praise the Lord. Hallelujah. The early Christian historians say that the Domitian was terrified. That's why he was put into Patmos. Then we see after the death of this emperor, John comes back to Ephesus and he lives there until he died. Praise the Lord. And remember, this city was a very famous city for all the trade and all kinds of commerce. And it was a very, if you win this place, it is like you have won the entire nation. Amen. Praise the Lord. So that's why everybody in the early church, they focused on Ephesus more than any other place. ಆದಿ ಸಭೆಯಲ್ಲಿ ಎಫೆಸವನ್ನು ಬಹು ಪ್ರಮುಖವಾಗಿ ಗುರುತಿಸ್ತಿದ್ರೆ ಯಾಕೆ ಹೇಳಿದ್ರೆ, ಅಲ್ಲಿ ಜಯ ಹೊಂದಿದ್ರೆ ಇಡೀ ಏಷ್ಯಾವನ್ನೇ ಕವರ್ ಮಾಡ್ಬೋದಿತ್ತು ಅವ್ರಿಗೆ. ಅಲ್ಲಿ ಜಯ ಸಿಕ್ಕರೆ ಎಲ್ಲ ಕಡೆ ಸಿಕ್ಕಾಗೆ, ಅಲ್ಲಿ ಪೆನೆಟ್ರೇಟ್ ಆದರೆ ಎಲ್ಲ ಕಡೆ ಪೆನೆಟ್ರೇಟ್ ಆದಾಗೆ. ದಟ್ಸ್ ವೈ this place was very important and it was a strategical place. Praise the Lord. And then I already told you that the temple of Jesus was one of the wonders of the world of the ancient time. And this city was in which Timothy also was martyred, the same city, when he was about 80s. Praise the Lord. And this city was like a gatekeeper to the entire region of Asia. This is a brief explanation, history about the city of Ephesus. Let me go to the words now. Praise the Lord. Now, what he's saying is, these unto the angel of the church of Ephesus write. Only I did so much now. Praise the Lord. Because I don't want to repeat that later. Hallelujah. So now, these things saith he that holdeth the 7 stars in his right hand, means all the pastors he is holding in his hands, and who walketh in the midst of the 7 golden candlesticks. Golden candlesticks is the 7 churches. Amen. Church is gold to Jesus. I think Kannada it sounds better. Chinna. Kannada what we say?
Chinna. You know to whom we call Chinna? Praise the Lord. That's the alluring word to the beloved wife. ಹೆಂಡತಿಗೆ ಶೈಲಿಯಲ್ಲಿ ಮಾತಾಡಬೇಕಿದ್ರೆ ಏನು ಹೇಳ್ತೇವೆ ನಾವು? ಚಿನ್ನ, ಬಂಗಾರ ಎಲ್ಲ ಯೂಸ್ ಮಾಡ್ತೇವೆ ಹಾಗೆ. ಸೊ ಟು ಜೀಸಸ್ church is like that. Church is his beloved bride. Amen. No matter how many mistakes you find, it is beloved. No matter how ugly is the church, it is beloved. No matter how worse the voice you have, you are beloved. ಎಷ್ಟು ಅಸಹ್ಯ ಇದ್ರು, ಎಷ್ಟು ಕಪ್ಪಿದ್ರು, ಎಷ್ಟು ಕುರೂಪಿ ಇದ್ರು, ಚರ್ಚ್ ಯೇಸುಗೇನಿದೆ? ಚಂದವೇ. Praise the Lord. He counts it precious, valuable. Praise the Lord. Hallelujah. And then he says, I know thy works and thy labor and thy patience, and how thou canst not bear them which are evil. And thou hast tried them which say they are apostles and are not, and hast found them liars. Praise the Lord. When Jesus is saying, I know, he is not saying somebody told me, your pastor told me. He is saying, I am walking in the midst of you. I am personally looking at you. I know every single thought of your mind. I know every intention of your heart. Whatever is going inside here, whatever is going inside here, everything I know personally. Amen. Hallelujah. Praise the Lord. Praise the Lord. Jesus will look into us exactly what we are. ಏಸು ನಮ್ಮೊಳಗೆ ನಾವು ಹೇಗಿದ್ದೇವೆ ಎಕ್ಸಾಕ್ಟ್ಲಿ ಅದನ್ನು ನೋಡಿ ಅವ್ರು ಹೇಳ್ತಾರೆ ಹೊರತು ಹೊರಗಿನಿಂದ ನೋಡಿ ಹೇಳೋದಿಲ್ಲ. Praise the Lord. He will not look at us with outward appearance, but he will look into our hearts what we are. When he says, I know, what he is saying? I know personally who you are. Amen. Praise the Lord. ನಿನ್ನ ಬಲ್ಲೆ ಅಂತ ಹೇಳುವಾಗ ಅವ್ರು ಏನು ಹೇಳ್ತಿದ್ದಾರೆ? ನಿನ್ನ ಪರ್ಸನಲಿ ನೀನು ಯಾರು ಅಂತ ನಂಗೆ ಗೊತ್ತು. ಮೇ ಬಿ ಯುವರ್ ವೈಫ್ ಮೇ ನಾಟ್ ಬಿ ನೋಯಿಂಗ್ ಯು, ಮೇ ಬಿ ಯುವರ್ ಹಸ್ಬೆಂಡ್ ಮೇ ನಾಟ್ ಬಿ ನೋಯಿಂಗ್ ಯು, ಬಟ್ ಐ ನೋ ಯು. ಆಮೇನ್. ಭಾಳ ಡೇಂಜರಸ್ ವರ್ಡ್ ಇದು. Praise the Lord. Hallelujah. You know, at times we keep secrets with our spouses, but you can't keep secret with him. Amen. Hallelujah. I know thy works. Every action, every belief, everything that you do, ನೀನು ಮಾಡುವ ಒಂದೊಂದು ಕ್ರಿಯೆಗಳು, ನಿನ್ನ ಆಲೋಚನೆಗಳು, ನಿನ್ನ ನಂಬಿಕೆ ಎಲ್ಲ ನನಗೆ ಗೊತ್ತು. ಪರ್ಸನಲಿ ಐ ನೋ thy labor, ಅಂದರೆ ಎವ್ರಿ ಹಾರ್ಡ್ ವರ್ಕ್ ದಟ್ ಯು ವರ್ಕ್ ಫಾರ್ ಮೀ ಐ ನೋ. ನನಗೋಸ್ಕರ ನೀನು ಪ್ರಯಾಸ ಪಡೋದೆಲ್ಲ ನನಗೆ ಗೊತ್ತು. ಪರ್ಸನಲಿ ನಂಗೆ ಗೊತ್ತು. Sometimes whatever hard works we do may not be noticed by pastor, but Jesus sees that. Hallelujah. Many things you may be doing for your church in the secret. Others may not be knowing. But Jesus says, I know personally. Hallelujah. That means whatever you do in secret for the church is also known to Christ, and he will reward you. ನಾವು ಇನ್ನೊಬ್ಬರಿಗೆ ಗೊತ್ತಾಗದೆ ಮಾಡ್ತೇವೆ ಅಂತ ನಾವು ಹೇಳ್ತೇವೆ. ಈ ಮನುಷ್ಯರಿಗೆ ಗೊತ್ತಾಗದೇ ಇರ್ಬೋದು, ಬಟ್ ಆತನಿಗೆ ಸ್ಪಷ್ಟವಾಗಿ ನಾವು ಮಾಡೋದೆಲ್ಲವೂ ಗೊತ್ತಿದೆ. Then it says, thy patience. Praise the Lord. You know, in that patience, what the patience is, you might have read that. It is like a military man, soldier. When the enemy is attacking, this person cannot come back one step behind. He has to hold on his ground. Either he has to push forward or stay there. Don't come back. Praise the Lord. ಒಬ್ಬ ಸೈನಿಕನು ಅವನಿಗೆ ವಿರೋಧವಾಗಿ ಶತ್ರುಗಳು ಬಂದಾಗ ಅವನು ಹಿಂದೆ ಹೋಗಬಾರ್ದು. ಅವನು ನಿಂತ ಗ್ರೌಂಡನ್ನು ಕಾಪಾಡಿಕೊಳ್ಬೇಕು. ಸಾಧ್ಯ ಆದರೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಪೇಷನ್ಸ್, ಅದಕ್ಕೆ ಆ ವರ್ಡ್ ಯೂಸ್ ಮಾಡ್ತಾರಲ್ಲಿ. ಪ್ರೈಸ್ ದಿ ಲಾರ್ಡ್. ದಟ್ ಮೀನ್ಸ್ ಜೀಸಸ್ ಇಸ್ ಸೇಯಿಂಗ್, ಐ ನೋ ಯು ಆರ್ ಸ್ಟ್ಯಾಂಡಿಂಗ್ ಫಾರ್ ಮೀ. ಮೆನಿ ಪ್ರಾಬ್ಲಮ್ಸ್ ಕೇಮ್ ಟು ಯು, ಮೆನಿ ಚಾಲೆಂಜಸ್ ಕೇಮ್ ಟು ಯು. ಯು ಆರ್ ಅಬೌಟ್ ಟು ಡೈ, ಬಟ್ ಐ ನೋ ಯು ಸ್ಟುಡ್ ದ ಗ್ರೌಂಡ್. Hallelujah. I think the Holy Spirit started speaking to you now. The kind of stand that you have for Christ is clearly known to the Lord Jesus Christ. ಕ್ರಿಸ್ತನಿಗೋಸ್ಕರ ನಾವೆಂಥ ಸ್ಥಿರ ನಿಲುವನ್ನು ತೆಗೆದುಕೊಂಡಿದ್ದೇವೋ ಆತನಿಗೆ ಗೊತ್ತಿದೆ. ಎಷ್ಟು ಕಷ್ಟ ಬರಲಿ, ಎಷ್ಟು ಸಂಕಟ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ನಾವು ನಿಂತಿದ್ದ ಆ ನಮ್ಮ ಸ್ಥಳವನ್ನು ಬಿಡದೆ ನಿಂತುಕೊಂಡಿದ್ದನ್ನು ಆತನು
ನೋಡ್ತಾ ಇದ್ದಾನೆ. ಹಿ ಸೇಸ್, ಐ ನೋ ದಟ್ ಪರ್ಸನಲಿ. ನನಗೆ ಪರ್ಸನಲ್ ಇದು ಗೊತ್ತಿದೆ. ದೆನ್ ಹಿ ಸೇಸ್, ಆ್ಯಂಡ್ ಹೌ ದೌ ಕಾನ್ಸ್ ನಾಟ್ ಬೇರ್ ದೆಮ್ ವಿಚ್ ಆರ್ ಈವಿಲ್. ಪ್ರೈಸ್ ದಿ ಲಾರ್ಡ್. ಆ ದುಷ್ಟರನ್ನು ನೀನು ಹೇಗೆ ಸಹಿಸ್ತಾ ಇಲ್ಲವೋ ಅದು ನನಗೆ ಗೊತ್ತು. There were certain things which, praise the Lord, were happening. They were not ready to accept that. Praise the Lord. And the scripture says, thou hast tried them which say they are apostles. Means they are not apostles. That means the church was so spiritual, they could identify the false apostles and the true apostles. And they did not entertain the false apostles. Today the church must know who is true, who is false. Amen. Amen. Praise the Lord. The problem, if you don't know who is true, who is false, you will be in trouble. You understood what I am saying? ನಮಗಿದು ಸುಳ್ಳು ಬೋಧಕರು ಅಥವಾ ಸರಿ ಬೋಧಕರು, ಇದು ಸುಳ್ಳು ಇದು ಸತ್ಯ ಅಂತ ಗೊತ್ತಾಗದಿದ್ದರೆ ಸಮಸ್ಯೆ ನಮಗೇನೆ, ಬೇರೆಯವ್ರಿಗೆಲ್ಲ. We will be taken for a ride. ನಾವು ಅದನ್ನು ತಿಳ್ಕೊಳ್ದಿದ್ರೆ ನಮ್ಮ ಮೇಲೆ ಕುದುರೆಗಾಡಿ ಹಾರಿಸ್ಕೊಂಡು ಹೋಗ್ತಾನೆ ಸೈತಾನನು. ಆಮೇಲೆ ಸೈತಾನ ಅಂತ ನಾವು ಕೂತ್ಕೊಳ್ತೇವೆ. ಸೊ ವಿ ಮಸ್ಟ್ ನೋ ವಿಚ್ ಈಸ್ ಟ್ರೂತ್, ವಿಚ್ ಈಸ್ ಫಾಲ್ಸ್. Praise the Lord. And it says very clearly, and are not, and has found them liars. Can you imagine there were liars in the first church? That too apostles. ಆದಿ ಸಭೆಯೊಳಗೇನೆ ಸುಳ್ಳು ಹೇಳುವಂಥ ಅಪೋಸ್ತಲರು ಇದ್ದರು ಅನ್ನೋದು ಇಲ್ಲಿ ಕಲ್ಪನೆ ಮಾಡ್ಬೋದಾ ನಮಗೆ? ಅದಕ್ಕೆ ಈಗ ಇಂಚಿಗೊಬ್ಬೊಬ್ಬರು ಸಿಗ್ತಾರೆ ಈಗ. But they identified them. Are we identifying them? The most dangerous situation in this age or in this period of church is that we are not able to identify who is true, who is false. We are carried by the sway of these people who come with a lot of revelations, deep revelations, prophecies. So many people come. But we simply go behind them. ಅಲ್ಲ, ಪ್ರವಾದಿಗಳಂತ ಬರ್ತಾರೆ, ನಮಗೆ ಡೀಪ್ ರೆವಲೇಷನ್ ಸಿಕ್ಕಿದೆ, ನಿಮ್ಮ ಪಾಸ್ಟರ್ಗೆ ಸಿಗಲೇ ಇಲ್ಲ. ಬಿ ಕೇರ್ಫುಲ್ ವೆನ್ somebody says deep revelation. Whenever someone comes in, I will prophesy you, be careful in that area. Praise the Lord. Hallelujah. Prophecies are good. I believe in prophecy. I too prophesy. Praise the Lord. But prophecies are very dangerous. Simple one clue I will say and I'll go. ಪ್ರೈಸ್ ಲಾರ್ಡ್. ಪ್ರವಾದನೆಗಳು ಬಹಳ ಮುಖ್ಯ. ಅದನ್ನು ನಾನು ನಂಬುತ್ತೇನೆ, ನಾನು ಪ್ರವಾದಿಸ್ತೇನೆ, ಅದರ ಬಗ್ಗೆ ಎಚ್ಚರಿಕೆ ಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. Prophecy means the first thing, the prophecies must show our heart what our heart is. ಪ್ರವಾದನೆಗಳು ನಮ್ಮ ಹೃದಯದ ಕಂಡೀಷನ್ ಏನು ಮಾಡಬೇಕು? ತೋರಿಸ್ಕೊಡ್ಬೇಕು. If you hear any prophecy that is talking to your hidden heart, then that is a right prophecy. Praise the Lord. And these days, what we hear prophecies are only, you will go to America, no Africa in the list, no Pakistan in the list, no Afghanistan in the list. You will get big bungalow, you will get big car, you will get this girl, that girl. Show me one prophecy from the Bible like that. Don't be fooled by the prophecies. Amen. When God speaks, the first thing He will speak the hidden secrets of the heart. Amen. Praise the Lord. And hidden agendas which God has, those things He will reveal. And what He is going to do, those things He will speak. Not the material things. ಈ ಲೋಕದ ವಸ್ತುಗಳ ವಿಷಯ, ಈ ಲೋಕದ ಸಂಪತ್ತಿನ ವಿಷಯ ದೇವರು ಮಾತಾಡೋದಿಲ್ಲ ಪ್ರಿಯರೇ. ಅವರು ನಮ್ಮ ಹೃದಯದ ಒಳಗಿನ ಅಂತರಾಳವನ್ನು ತೋರಿಸ್ಕೊಡ್ತಾರೆ.
ತನ್ನ ಮನಸ್ಸಲ್ಲಿ ಏನು ಮಾಡಲಿಕ್ಕಿದೆ ಅದನ್ನು ತೋರಿಸ್ಕೊಡ್ತಾರೆ. ದ್ಯಾಟ್ ಈಸ್ ಪ್ರಾಫೆಸಿ. ಓಕೆ, ಐ ಆಮ್ ಗೋಯಿಂಗ್ ಔಟ್ ಆಫ್ ದ ವೇ. ಐಲ್ ಕಮ್ ಬ್ಯಾಕ್. ಪ್ರೈಸ್ ಗಾಡ್. ಹಾಲೆಲೂಯಾ. ಸೊ ವಿ ನೀಡ್ ಟು ಫೈಂಡ್ ಹೂ ಈಸ್ ಟ್ರೂ, ವಿ ನೀಡ್ ಟು ಫೈಂಡ್ ಹೂ ಈಸ್ false. Then, and he says, and has borne and has patience, and for my name's sake has labored and has not fainted. Means this church was very, very hard-working church. Amen. Social service, cottage meetings, Bible studies, intercessory prayer, deliverance prayers, prophetic ministry, discipleship ministry, church planting ministry, all that is so busy, it worked or it labored without any, tiredness. ಆಯಾಸವಾದರೂ ಚಿಂತೆ ಇಲ್ಲ. ಅದೆಲ್ಲ ಕ್ರಿಯೆಗಳನ್ನು ಬಹಳ ಪರಿಶ್ರಮಪಟ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾರೆ. ಇಟ್ ವಾಸ್ ಟೋಟಲಿ ಆಕ್ಟಿವ್ ಇನ್ ದ ಮಿನಿಸ್ಟ್ರಿ. ದಟ್ ಕೈಂಡ್ ಆಫ್ ಅ ಚರ್ಚ್ ಇಟ್ ವಾಸ್. According to me, among the 7 churches, this was the most holy church. Praise the Lord. ಆ 7 ಸಭೆಗಳಲ್ಲಿ ಅತಿ ಪರಿಶುದ್ಧವಾಗಿದ್ದ ಸಭೆ ಇದು. That's why one lie killed 2 people. You remember? No, Ananias, Sapphira. They were in Ephesians church. Just one lie. God did not permit that one lie to remain inside the church. God did not wanted that infection of one lie to be in the church. ಆ ಸಭೆಗಳಿಗೆ ಒಂದು ಸುಳ್ಳಿನ ಸೋಂಕು ರೋಗವು ಇರಬಾರ್ದು ಅಂತೇಳಿ ಆ ಸುಳ್ಳು ಹೇಳಿದವರನ್ನೇ ತೆಗೆದುಬಿಟ್ರು ದೇವರು. ಬಿಕಾಸ್ ದಟ್ ಚರ್ಚ್ ವಾಸ್ ಗೋಯಿಂಗ್ ಆಫ್ಟರ್ ದಿ ಹೋಲಿನೆಸ್. ಆ ಸಭೆ ಪರಿಶುದ್ಧತೆಯನ್ನು ಹಿಂಬಾಲಿಸ್ತಾ ಇತ್ತು. ಅದಕ್ಕೆ ಅಲ್ಲಿ ಸ್ವಲ್ಪವೂ ಪಾಪ ಇರ್ಲಿಕ್ಕೆ ಬಿಡಲಿಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. Why so harsh? Hello, very harsh ಅಲ್ಲ ಅದು. Praise the Lord. If you love the Lord most, He will expect more from you. Remember this. Ephesian church was loving God too much. That's why God's expectation was also too much. He did not allow one lie inside. In other churches there were a lot of problems, but he didn't do anything. ಬೇರೆ ಚರ್ಚಲ್ಲಿ ಬೇರೆ ಸಾಕಷ್ಟು ಪ್ರಾಬ್ಲಮ್ ಇತ್ತು, ಅಲ್ಲಿ ಏನು ಮಾಡಲಿಲ್ಲ. A small lie, immediately 2 people were killed. Amen. Praise Lord. Do we love to be so closer to the Lord? ಅಷ್ಟು ಹತ್ರ ಇರ್ಬೇಕು ನಮಗೆ ಯೇಸು ಸ್ವಾಮಿ ಹತ್ರ. Amen. Even in human lives, the one whom you love more, you will expect more. ಅಲ್ಲ, ಜಾಸ್ತಿ ಯಾರನ್ನು ಪ್ರೀತಿ ಮಾಡ್ತೇವೆ ಅವರಿಂದ ಜಾಸ್ತಿ ಏನು ಮಾಡ್ತೇವೆ ನಾವು? ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಜಾಸ್ತಿ. That is what is God is. Hallelujah. Praise the Lord. Nevertheless, I have somewhat against thee, because thou hast left thy first love. One complaint came here. You have left your first love. Amen. What is this first love? Very simple. The first love means there is some kind of wonder in that. You understood? First love, there is a wonder. I think I'll have to give an example and just move on from there. Praise God. What Jesus is saying exactly is, you have become so busy that you lost the wonder of that love. The actual meaning of that, lost your first love. What Jesus is saying is, you have become so busy that you lost the wonder of that love. In 30 years' time, after this church was established in 52, around 95-96, it is doing all the activities with all zeal, with all passion. But Jesus' one complaint is, which is not seen outside.
ಈ ಚರ್ಚ್ 52ನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ, 95-96ರಲ್ಲಿ ಕಂಪ್ಲೀಟ್ ಬಂದಿದೆ. ಈ 35-40 ವರ್ಷದಲ್ಲಿ ಆಗಿರುವಂಥ ವ್ಯತ್ಯಾಸ ಏನು ಹೇಳಿದರೆ, ಪ್ರೈಸ್ ಲಾರ್ಡ್, ಆ ಚರ್ಚು ಆತ್ಮಿಕ ಕಾರ್ಯಗಳಲ್ಲಿ, ಸೇವಾ ಕಾರ್ಯಗಳಲ್ಲಿ ಬಹಳ ವೈರಾಗ್ಯದಿಂದ ಎಲ್ಲವನ್ನ ಮಾಡ್ತಾ ಇದೆ, ಆದರೆ ಆರಂಭದ ಪ್ರೀತಿಯನ್ನು ಕಳ್ಕೊಂಡಿದೆ. ದಟ್ ಈಸ್ ವಾಟ್ ಜೀಸಸ್ ಕಂಪ್ಲೇಂಟ್ ಹಿಯರ್. ಸೊ ಯು ಹ್ಯಾವ್ ಬಿಕಮ್ ಬಿಸಿ ನೌ. ದಟ್ ಮೀನ್ಸ್ ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ಮೀ ನೌ. You are so busy doing other things, but you don't have time for me. ಇಡೀ ಸಭೆ ಎಷ್ಟು ಬ್ಯುಸಿ ಇರುತ್ತೆ, ಟೈಮೇ ಇಲ್ಲ. ಪ್ರೈಸ್ ಲಾರ್ಡ್. ಯಾವುದಕ್ಕೆ ಟೈಮ್ ಇಲ್ಲ? ಯೇಸು ಸ್ವಾಮಿ ಹತ್ರ ಕೂತ್ಕೊಳ್ಳೋ ಟೈಮ್ ಇಲ್ಲ. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಓಕೆ, ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಮಚ್ ಆನ್ ದಟ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಂಡರ್ ಆಫ್ ದಟ್ ಲವ್. ಓಕೆ, ಸಿ, ಆಸ್ ಸೂನ್ ಆಸ್ ಯು ಗೆಟ್ ಮ್ಯಾರಿ, your that honeymoon holidays gets over, then husband will go to work. Brothers, do you agree with me? Praise God. By the time you come back from office to home, the environment will be different at home. Your wife will be already on the doorpost, waiting for you. Pakoda, hala, goli baje, podi, everything will be ready. Tea will be ready. Praise the Lord. As soon as you come down, she'll say, wash your feet, wash yourself, come, get ready. I prepared tea for you, snacks for you. ಅಲ್ವಾ? ಕೆಲಸ ಬಂದ ತಕ್ಷಣ, ಕೆಲಸ ಬಿಟ್ಟು ಬಂದ ತಕ್ಷಣ ಏನು ಹೇಳ್ತಾಳೆ? ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಕೈಕಾಲು ತೊಗೊಂಡು ಬಾ, ತಿನ್ನು. Praise the Lord. And the moment he is ready, both will sit on the table and both will eat together and both will drink together. Do you agree with me, married people? Agree ಆಗ್ತೀರಾ? Fine. After 3 years, same husband, same wife, same job, same timing. When you come from office, praise the Lord, wife has already prepared tea for you, snacks for you, everything is ready. But she is not at the door. She is not at the door. You will have to go inside and wash yourself and come and sit on the table. You ask for tea. What she will say? Everything is ready on the table. You serve yourself. I think you understood. After 10 years, same wife, same husband, same job. Praise the Lord. Finishing duty and coming back. Praise the Lord. She is not at the door. As usual, you went inside, you wash yourself, you get freshed up and come back to the table and you say, give me tea. You know what your wife will say? You go prepare for me also. You understood the difference in love? There was a wonder in that love in the first initial days. I am not saying that you are not loving your wife or your husband. I am not saying that you are not caring. I am not saying that you are not doing. You are loving and you are doing everything. Only difference is that wonder is lost. That's all. What Jesus expects from us is we need to maintain that first love, the wonder of that love until the last breath of our life. ಯೇಸು ನಮ್ಮಿಂದ ಅಪೇಕ್ಷೆ ಮಾಡೋದೇನು ಗೊತ್ತಾ? ಬಹುಶಃ ಎಲ್ಲರಿಗೂ ನಾನು ಆ ಎಕ್ಸಾಂಪಲ್ ಹೇಳಿದ ಅರ್ಥ ಆಗಿರ್ಬೋದು. ಕನ್ನಡದಲ್ಲಿ ಅವರಿಗೆ ಮದುವೆ ಆದವ್ರು ಬರುವಾಗ ಶುರುವಲ್ಲಿ ಹೇಗಿರ್ತದೆ, 3 ವರ್ಷ ಆದ ನಂತರ ಹೇಗಿರ್ತದೆ, 10 ವರ್ಷ ಆದ ಹೇಗಿರ್ತದೆ, ಅದೇ ರೀತಿಯಲ್ಲಿ ಆ ಆರಂಭದ ಪ್ರೀತಿಯ ಒಂದು ಆಶ್ಚರ್ಯಚಕಿತತೆ ಇದೆ. ಅದರೊಳಗೊಂದು ಆ ಒಂದು ಎಂತ ಹೇಳ್ತಾರೆ, ಒಂದು ವಿಚಿತ್ರವಾದ ಒಳಗಿನಿಂದ ಆ ಒಂದು ವ್ಯಾಮೋಹ ಇರ್ತದೆ. ಆ ವ್ಯಾಮೋಹವನ್ನು ಕಳ್ಕೊಂಡಿರ್ತೇವೆ ನಾವು. ಇಲ್ಲಿ ಯೇಸು ಹೇಳ್ತಾ ಇರೋದು, ಆ ಸಭೆ ಆ ವ್ಯಾಮೋಹವನ್ನು ಕಳ್ಕೊಂಡಿದೆ. ದಟ್ ಚರ್ಚ್ ಹ್ಯಾಸ್ ಲಾಟ್ ದಟ್ ವಂಡರ್ ಆಫ್ ದಟ್ ಲವ್. ಆ್ಯಂಡ್ ಜೀಸಸ್ ಇಸ್ ಎ ಕಮ್ ಬ್ಯಾಕ್, ರಿಪೆಂಟ್ ನೌ. I know your works, you are doing everything well, but this I want. ಇದೆಲ್ಲ ನೀನು ಮಾಡ್ತಾ ಇದ್ದರೆ ನಂಗೆ ಇದು ಬೇಕು.
Praise God. Hallelujah. So what he is saying is, to the church here, years past the knowledge has increased, but the zeal and the passion has diminished. In the Ephesians church, what was happening there? Knowledge was increasing. They were so wise, they could even, discern false and truth. They could even discern who is apostle and who is not an apostle. They could discern wicked and good. ಅವರಲ್ಲಿ ಕೆಟ್ಟದ್ದು ಒಳ್ಳೆಯದು, ಸುಳ್ಳು ಅಪೋಸ್ತಲರು, ಸತ್ಯ ಅಪೋಸ್ತಲರು ಎಂದು ತಿಳ್ಕೊಳ್ಳುವಷ್ಟು ನಾಲೆಜ್ ಇನ್ಕ್ರೀಸ್ ಆಗಿದೆ. ಬಟ್ ಝೀಲ್ ಆ್ಯಂಡ್ ದ ಪ್ಯಾಷನ್ ಹ್ಯಾಸ್ ಡಿಮಿನಿಷ್ಡ್. ಪ್ರೈಸ್ ಗಾಡ್. And they were busy in ministry activities and they lost their intimacy with Jesus. That's why he's saying, remember from where you have fallen. Praise the Lord. Remember from where you have fallen. Praise the Lord. That means he's saying come back. Remember means he's saying come back. ಅವ್ರು ನೆನಪಿಟ್ಕೊಳ್ಳಿ ಕೇಳ್ತಾ ಇರೋದಂದ್ರೆ ಜ್ಞಾಪಕ ಮಾಡ್ಕೊಳ್ಳಿ ಹೇಳ್ತಾರೆ, ಅಂದರೆ ವಾಪಸ್ ಬಾ, ಇಲ್ಲಿ ನೆನಪು ಮಾಡಲಿಕ್ಕೆಲ್ಲ, ಕಮ್ ಬ್ಯಾಕ್ ಅಂತದ ಅರ್ಥ. Praise the Lord. And where you were in a very formerly you were in high position in that love, now you have fallen there, you come back to that high love. Praise the Lord. Generally almost every couple have the same problem. ಸ್ವಲ್ಪ ಪ್ರೀತಿ ಕಡಿಮೆ ಆಗಿದೆ ಅಲ್ಲ? ನಾನು ಹೇಳಿದ ಮದುವೆ ಆದವ್ರಿಗೆ ಅರ್ಥ ಆಗ್ತದೆ. ಮೊದಲಿದ್ದಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ ನಿಮಗೆ. ಕಡಿಮೆ ಆಗಿಲ್ಲ ರೀ, ಅದು ವಂಡರ್ ಕಡಿಮೆ ಆಗಿದೆ ಅಷ್ಟೇ. ಪ್ರೈಸ್ ಲಾರ್ಡ್. ಲವ್ ಹ್ಯಾಸ್ ನಾಟ್ ಡಿಮಿನಿಷ್ಡ್, ದಟ್ ವಂಡರ್ ಹ್ಯಾಸ್ ಡಿಮಿನಿಷ್ಡ್. ಪ್ರೈಸ್ ಗಾಡ್. ಹಾಲೆಲೂಯಾ. ಸೊ ವಾಟ್ ಹಿ ಈಸ್ ಸೇಯಿಂಗ್ ಈಸ್, ಯುವರ್ ಚರ್ಚ್, though it was a big one, sophisticated one, doctrinally developed and strong, very polished and very structured, praise God, formerly were in very high position with me and in me, but now we have fallen. Come back. You lost that wonder of that love. So he says, repent. Praise the Lord. He's saying, repent. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಸ್ವಾಮಿ ನೀವೆಲ್ಲ ಸಾಫಿಸ್ಟಿಕ್, ದೊಡ್ಡ ಚರ್ಚು, ಸಾಕಷ್ಟು ಪ್ರೋಗ್ರಾಮ್ ಇದೆ, ಸಾಕಷ್ಟು ಫೈನಾನ್ಸಸ್ ಇದೆ, ಕಮಿಟಿ ದೊಡ್ಡದಿದೆ, ಎಲ್ಲ ದೊಡ್ಡದಿದೆ, ಆದರೆ ಏನಾಗಿದೆ ಈಗ ನಿಮ್ಮದು? ಮೊದಲೇ ನನ್ನ ಜೊತೆಗೆ ಆ ಮೇಲಿನ ಸ್ಥಾನದಲ್ಲಿ ಅದು ಕೆಳಗೆ ಬಿದ್ದಿದ್ರಿ, ಈಗೇನು ಮಾಡಿ, ಈಗ ನೆನಪು ಮಾಡಿಕೊಂಡು ಅಲ್ಲಿಗೆ ವಾಪಸ್ ಬನ್ನಿ ಅಂತ ಕರಿತಾ ಇದ್ದಾರೆ. ಅದನ್ನು ಹೇಳುವಾಗ ತಿರುಗಿಕೋ ಅನ್ನೋ ಶಬ್ದ ಇದೆ. ಪ್ರೈಸ್ ಲಾರ್ಡ್. ಔಟ್ ಆಫ್ 7 churches, Jesus tells to 5 churches to repent and come back. Today we have a doctrine, there is no need to repent. Once born again, you are forever born again. Once you are forgiven, there is no need to ask forgiveness. I want to ask you, how many times you said sorry to your spouse? Do you remember? ನಿಮ್ಮ ಬಾಳ ಸಂಗಾತಿಗೆ ಸಾರಿ ಅಂತ ಸರ್ ಹೇಳಿದ್ರೆ ನೆನಪಿದೆಯಾ ನಿಮಗೆ? ಒಂದು ಸಾರಿ ಹೇಳಿದರೆ ಸಾಕಿತ್ತಲ್ಲ, ಡೈಲಿ ಯಾಕೆ ಹೇಳಬೇಕು? And remember, Jesus is saying after 40 to 50 years later, the church is born. Or his ascension, after his ascension. If there is need for repentance for those churches, then after the, ascensions of Jesus more than 50 years later, now also it is applicable. ಆತನು ಸ್ವರ್ಗಾರೋಹಣ ಮಾಡಿದ 50 ವರ್ಷಗಳ ನಂತರ ತಿರುಗಿಕೊಳ್ಳುವ ಅಗತ್ಯ ಆಗಿದ್ದದ್ದಾದರೆ ಈಗಲೂ ಅಷ್ಟೇ ಅಗತ್ಯ ಇದೆ. Because we do make mistakes. We do fall short. We are in the process of perfection, but we are not perfect. ಪ್ರೈಸ್ ಲಾರ್ಡ್. ನಾವು ಪರಿಪೂರ್ಣತೆಯ ಮಾರ್ಗದಲ್ಲಿದ್ದೇವೆ ಹೊರತು ಪರಿಪೂರ್ಣರಾಗಿಲ್ಲ ಇನ್ನೂ. ನಾವು ಎಡುತ್ತೇವೆ, ಬೀಳ್ತೇವೆ, ಪಾಪ ಮಾಡ್ತೇವೆ, ತಿರುಗಲೇಬೇಕು. ಪ್ರೈಸ್ ಲಾರ್ಡ್. ಆ್ಯಂಡ್ ವೆನ್ ಜೀಸಸ್ ಇಸ್ ರಿಪೆಂಟ್, ಇಟ್ ಈಸ್ ವೆರಿ ಕ್ಲಿಯರ್. ಹಿ ಈಸ್ ಸೇಯಿಂಗ್ ಇಟ್ ಈಸ್ ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್ ಟ್ರಾನ್ಸ್ಫಾರ್ಮೇಷನ್. ಇಟ್ಸ್ ಅ ಕಾಂಕ್ರೀಟ್ ಡಿಸಿಷನ್ ಟು ಚೇಂಜ್ ವಿತ್ ಇನ್ಸೈಡ್ ಆ್ಯಂಡ್ ಕಾಂಕ್ರೀಟ್ ಡಿಸಿಷನ್ ಟು ಚೇಂಜ್ ಔಟ್ಸೈಡ್. ರ್ಯಾಡಿಕಲ್ ಚೇಂಜ್.
ಒಳಗೂ ಹೊರಗೂ ನಿರ್ಧರಿತವಾದಂಥ ಒಂದು ಬದಲಾವಣೆ ಆಗಬೇಕು. ರಿಪೆಂಟೆನ್ಸ್ ಈಸ್ ನಾಟ್ ಕ್ರೈಯಿಂಗ್. ವೆನ್ ಯು ಆರ್ ರಿಪೆಂಟಿಂಗ್, ಇಫ್ tears come, okay, but don't worry about tears. Tears are not important here. Decision to turn. ಪ್ರೈಸ್ ದಿ ಲಾರ್ಡ್. ಕಣ್ಣೀರು ಪ್ರಾಮುಖ್ಯ ಇಲ್ಲಿ. ನಾನು ಮಾಡ್ತಾ ಇದ್ದ ದಾರಿ ಬಿಟ್ಟು ತಿರುಗಿಕೊಳ್ಳೋದೇನಿದೆ ನೋಡಿ, ದಟ್ ಈಸ್ ಇಂಪಾರ್ಟೆಂಟ್. ದಟ್ ಆ್ಯಕ್ಷನ್ ಹ್ಯಾಸ್ ಟು ಕಮ್. ಅದನ್ನು ರಿಪೆಂಟ್ ಅಂತ ಹೇಳ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವೆರಿ ಸಿಂಪಲ್. ಜೂಡಾಸ್ ರಿಪೆಂಟೆಡ್, ಬಟ್ ನಾಟ್ ವಿತ್ ದ ಇಂಟೆನ್ಷನ್ ಟು ಚೇಂಜ್. ದ್ಯಾಟ್ಸ್ ಆಲ್. ಯೂದನು ಪಶ್ಚಾತ್ತಾಪ ಪಟ್ಟ, ಅದರ ಬದಲಾಗಬೇಕನ್ನೋ ನಿರ್ಧಾರ ಮಾಡಿರಲಿಲ್ಲ. ನನಗೆ ಉದ್ದೇಶ ಇರಲಿಲ್ಲ, ಚೇಂಜ್ ಆಗುವ ಉದ್ದೇಶ ಅವನಿಗಿರಲಿಲ್ಲ. ಸೊ ಹಿ ಹ್ಯಾಂಗ್ಡ್ ಹಿಮ್ಸೆಲ್ಫ್. ಬಟ್ ದ ಒನ್ ಹೂ ಹ್ಯಾಸ್ ಎನ್ ಇಂಟೆನ್ಷನ್ ಟು ಚೇಂಜ್ ಆ್ಯಂಡ್ ರಿಪೆಂಟ್ಸ್, ದಟ್ ಪರ್ಸನ್ಸ್ ಲೈಫ್ ವಿಲ್ ಚೇಂಜ್. ಆ್ಯಂಡ್ ದಟ್ ಕೈಂಡ್ ಆಫ್ ಚೇಂಜ್ ಜೀಸಸ್ ಇಸ್ ಎಕ್ಸ್ಪೆಕ್ಟಿಂಗ್ ಥ್ರೂ ರಿಪೆಂಟೆನ್ಸ್ ಹಿಯರ್. ಅಂಥ ಪರಿವರ್ತನೆ, ಅಂಥ ತಿರುಗಿಕೊಳ್ಳುವಿಕೆ ಆಗಬೇಕು ಅಂತಲೇ ಯೇಸು ಸ್ವಾಮಿ ಅಪೇಕ್ಷಿಸ್ತಿದ್ದಾರೆ. Then we find here later they repented and God, accepted them. Hundreds of years they lived in a very passionate ministry life in the church at Ephesus. Praise the Lord. Now I want to come to these two things here. He says about Nicolaitans. Verse 6. But this thou hatest the deeds of the Nicolaitans, which I also hate. He that can hear, let him hear what the Spirit saith unto the churches. To him that overcometh will I give to eat of the tree of life, which is in the midst of the paradise of God. He says, you are hating the teaching of Nicolaitans, which I hate. Praise the Lord. See how beautiful the church was. It was so discernful and conscious about what Jesus likes, what Jesus did not like. ಈ ಸಭೆ ಏಸು ಯಾವ್ದು ಇಷ್ಟಪಡ್ತಾರೆ, ಯಾವ್ದು ಇಲ್ಲ ಅನ್ನೋದನ್ನು ತಿಳ್ಕೊಂಡಿತ್ತು. ನಿಕೋಲಾಯಿತರ ಬೋಧನೆಯನ್ನು ಅದು ಏಸು ಹೇಟ್ ಮಾಡ್ತಾ ಇದ್ರು, ಈ ಸಭೆನೂ ಹೇಟ್ ಮಾಡ್ತು. ಜೀಸಸ್ ಹೇಟೆಡ್ ದ ಡಾಕ್ಟ್ರಿನ್ ಆಫ್ Nicolaitans, so the church too hated the Nicolaitans doctrine. Praise the Lord. That means he did not hate Nicolaitans. He hated the teachings of the Nicolaitans. ನಿಕೋಲಾಯಿತರನ್ನು ದ್ವೇಷ ಮಾಡಲಿಲ್ಲ, ಅವರ ಉಪದೇಶವನ್ನು ದ್ವೇಷ ಮಾಡಿದರು. Praise the Lord. So now what he is saying here is, Nicolaitans means, praise the Lord, it is taking control over the members of the church, or some human rule should come on them, capturing over them. ಆ ಜನರ ಮೇಲೆ ಒಂದು ಅಧಿಕಾರ ಚಲಾವಣೆ ಮಾಡುವಂಥ, ಆಳ್ವಿಕೆ ಮಾಡುವ ವ್ಯಕ್ತಿಗಳು ಬರಬೇಕು. ದಟ್ ಕ್ಯಾನ್ ಬಿ ಅ ಪಾಸ್ಟರ್, ಇಟ್ ಕ್ಯಾನ್ ಬಿ ಕಮಿಟಿ ಮೆಂಬರ್ಸ್, ಎನಿಥಿಂಗ್ ಇಟ್ ಈಸ್. ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಯರ್ what was their teaching, doctrine is they lowered the standard of the church or the doctrines or the teachings of Jesus and were willing to accept the inclusion of pagan system, idol worshipping, compromising with the other practices. Praise the Lord. They say, what's wrong if we can adjust a little instead of being separated? Why should be so harsh? Let us bit adjust so that there will not be persecution and others also come inside the church. That is Nicolaitans doctrine. Just for the sake of inclusion of somebody, you cannot compromise with the separation teaching of Jesus Christ. Praise the Lord. That means this Nicolaitan teaching is compromise. This Jesus hated, and this Ephesian church also hated. So Jesus praised that church. Praise the Lord. Now I will tell you some signs of this Nicolaitism. Okay? How you can identify. Now, praise the Lord. Number 1, no emphasis on living holy and separated from the world. There is no emphasis on living holy lives and separated lives.
ಪ್ರತ್ಯೇಕಿಸಲ್ಪಟ್ಟ ಪರಿಶುದ್ಧ ಜೀವನದ ಮೇಲೆ ಒತ್ತು ಕೊಡದೇ ಇರುವುದೇ ನಿಕೋಲಾಯಿತರ ಉಪದೇಶದ ಸೂಚನೆ. Second one is no emphasis on the doctrinal teaching of the Bible, means fundamental doctrines are ignored or almost forgotten. Praise the Lord. Baptism ಆಗದಿದ್ರೂ ತೊಂದರೆ ಇಲ್ಲ. No. ನಮಗೆ ಬೇಕಾದಾಗ ಮಾಡಿದ್ರೆ ತೊಂದರೆ ಇಲ್ಲ. No. Praise the Lord. You cannot do that. We have to give the proper emphasis on the teachings of the scriptures. No way you can compromise with the word. Then third sign, no emphasis on absolute truth or absolute biblical authority or open-minded. ನಾವು ತುಂಬ ಬ್ರಾಡ್ ಮೈಂಡೆಡ್ ಇದ್ದೇವೆ, ಅವ್ರು ತುಂಬ ನ್ಯಾರೋ ಇದ್ದಾರೆ, ಯಾರಿಗೂ ಒಳಗೆ ಬರಲಿಕ್ಕೆ ಬಿಡೋದಿಲ್ಲ. ಸೊ ವಿ ಕ್ಯಾನಾಟ್ ಬಿ ಸೊ, ಅಂದರೆ ಅದು ಓಕೆ, ಇದು ಓಕೆ, ಇದು ಓಕೆ, ಅದು ಓಕೆ, ಇಟ್ ವಿಲ್ ನೆವರ್ ವರ್ಕ್ ಹಿಯರ್. Then fourth one, no exclusionary belief that Christ alone is the way to heaven. All beliefs are one. That is Nicolaitan's doctrine. Praise the Lord. ಯೇಸು ಮಾತ್ರ ಪರಲೋಕಕ್ಕೆ ದಾರಿಯಲ್ಲ, ಎಲ್ಲದರಲ್ಲೂ ಆಗ್ತದೆ. ನಮ್ಮವರು ಒಪ್ಪಿಕೊಳ್ತಾ ಇದ್ದಾರೆ ಅದನ್ನು, ಸ್ವಲ್ಪ ಎಚ್ಚರ ಆಗಬೇಕು. Issue of the new generation is not the truth but respect. Now the churches are not focused more on the truth but on the respect. When I say church, I am talking about believers. ನಮಗೆ ಸತ್ಯಕ್ಕಿಂತಲೂ ಜಾಸ್ತಿ ಮರ್ಯಾದೆ ಆಗಿದೆ. ಈಗ ಮರ್ಯಾದೆ ಕೊಡಿದ್ರೆ ಅದು ಕೊಡೋಗ್ತೇವೆ ನಾವು. What you want? Do you want the truth or the respect? That is Nicolaitan doctrine. Praise the Lord. These faulty beliefs result in what happens if we follow these things. Praise the Lord. Church becomes powerless, weakened version of Christianity. We weak ಆಗ್ತೇವೆ, powerless. We are talking a lot but no power. Praise the Lord. Sin is tolerated, separation is ignored, and the need for ongoing repentance is discouraged or disregarded. ಇದರಲ್ಲಿ ಬಂದ ತಕ್ಷಣ ಏನಾಗ್ತದೆ, ನಾವಿಲ್ಲಿ ಪಾಪ ಇದ್ರೂ ಓಕೆ, ತೊಂದರೆ ಇಲ್ಲ, ಅಡ್ಜಸ್ಟೇಬಲ್, ಸ್ವಲ್ಪ ನಡೀತದೆ. ನಾವು ಮನುಷ್ಯರಲ್ಲ, ಬಲೆಯನ್ರು ನಾವೇ ಅಲ್ಲ. ದೆನ್ ಏನಿದಲ್ಲಿ ಸಪ್ರೇಷನ್ ಇಸ್, ಎಲ್ಲರೊಟ್ಟಿಗೆ ಇರಬೇಕಲ್ಲ, ನಾವು ಸಮಾಜದಲ್ಲಿ ಇದ್ಮೇಲೆ ಎಲ್ಲರೊಟ್ಟಿಗೆ ಇರಬೇಕು. ಸಿ ಐ ಆಮ್ ಸೇಯಿಂಗ್ ವಿ ಮಸ್ಟ್ ಲವ್ ಎವ್ರಿ ಒನ್, ಬಟ್ ಅವರ್ ಬಿಲೀಫ್ ಶುಡ್ ನಾಟ್ ಬಿಕಮ್ ಒನ್. Praise the Lord. Hallelujah. So now there are some characteristics I want to tell you about this church. One is, only one complaint Jesus said, that you lost your first love. Praise the Lord. But other one is praise. You understood the false apostles and then you understood Nicolaitan's teachings and you separated from that. That's a praise to the church. Then he says, these are the two things which come as a characteristics. Now, first church, what we understand here is now to check ourselves. Those two things. Are we recognizing the voice of the Nicolaitans and the false apostles? Our hearts are discerning these things. ನಮ್ಮ ಹೃದಯಗಳು ಈ ನಿಕೋಲಾಯಿತರ ಸಿದ್ಧಾಂತಗಳಾಗಿರಲಿ ಅಥವಾ ಸುಳ್ಳು ಅಪೋಸ್ತಲರ ವಿಷಯಗಳನ್ನಾಗಲಿ ಗುರುತಿಸ್ತಾ ಇವೆಯೋ? ಫಸ್ಟ್. ಸೆಕೆಂಡ್ಲಿ, ದ ಸೇಮ್ ಕ್ವಶನ್, ಡೂ ಯು ಹ್ಯಾವ್ ದ ವಂಡರ್ ಆಫ್ ದಟ್ ಲವ್ ವಿಚ್ ಯು ಹ್ಯಾಡ್ ಆನ್ ದ ಡೇ ಯು accepted Jesus? ಯೇಸುವನ್ನು ಅಂಗೀಕರಿಸಿದ ದಿವಸ ಒಂದು ಏನು ನಮ್ಮೊಳಗೆ ಒಂದು ಅದು ಆ ಪ್ರೀತಿಯ ಒಂದು ವಂಡರ್ ಇತ್ತು ನೋಡಿ. ಈಸ್ ದೇರ್ ಟುಡೇ? We need to question this ourselves. And when we started the churches on that day, what wonder was there? Is that wonder today in the church? ಸಭೆಯನ್ನು ಆರಂಭಿಸುವಾಗ ಒಂದು ಆ ಉತ್ಸಾಹ, ಒಂದು ಆಸಕ್ತಿ ಏನೈತಿ ಅದು ಉಂಟಾ? ಈಗ ಆ ವೈರಾಗ್ಯ ಈಗಿದೆನಾ? ನಾನು ರಕ್ಷಣೆ ಹೊಂದುವಾಗಿದ್ದದ್ದು ಈಗಿದೆನಾ?
today, if you go to you can go, I think you know, praise the Lord. Like this Ephesus, we have a lot of activities. But we have lost the wonder of that love, the first love. Very few in the church we find that they have that wonder. I am not complaining or blaming you. I am talking the church as a whole. We have to repent for that, to come back to that first zeal. Secondly, we must grow in knowledge and wisdom of the truth of the Word of God, so much that we must identify, we must discern the wrong things creeping inside and push them away. Praise the Lord. This is what we study from the first church. Let me close here for the day. Time is up. So tomorrow I may rush for many things because today it is the first day. I wanted to highlight few things, many important things, so I took time. Tomorrow I will rush for many. Praise the Lord. But I am sure today what the Holy Spirit has spoken to us is very, very important. Even if you've forgotten everything, carry that character of the church at Ephesus, what is there. There were which Jesus praised, appreciated. Let those things be strong in us. And there was one warning. Let us, if we are having that same issue, let us repent and turn. And come back to that first love with the Lord Jesus Christ. ಆಮೇನ್. ಕ್ರಿಸ್ತನೊಂದಿಗೆ ನಮ್ಮ ಮೊದಲ ಪ್ರೀತಿಯನ್ನಿತ್ತು, ಅದಕ್ಕೆ ವಾಪಸ್ ಬರೋಣ. ಏಸು ಪ್ರಶಂಸೆ ಮಾಡಿದಂಥ ವಿಷಯಗಳು ನಾವು ಇನ್ನೂ ಶಾರ್ಪ್ ಆಗೋಣ. ಆಮೇನ್. ವಿ ಹ್ಯಾವ್ ಟು ಪ್ರೇ ಫಾರ್ ದಿಸ್. ಆ್ಯಕ್ಚುಲಿ we should not go on complaining about our church these things. We complain these things. ನಮ್ಮ ಚರ್ಚ್ ಹಾಗಿದೆ, ನಮ್ಮ ಚರ್ಚ್ ಹೀಗಿದೆ, ಅವರ ಚರ್ಚ್ ಹೀಗಿದೆ, ಅವರ ಚರ್ಚ್. No, don't complain. You pray for that. Praise you, Lord. Hallelujah, my Father. So let us lift up our voices and say, Lord, I need your Holy Spirit, Lord. Help me. You speak to me, Lord God. Let me offer my life, Lord God, my family, Lord. Every single individual in our family, Lord, the church of Father God, we place it before you, Lord God. Hallelujah, my Father. We need that, oh God, the first love, Lord, the fire, Lord God, the love with that was consuming fire, Lord God. Let it be burned once again in us, Lord God. Hallelujah. Oh, thank you, Lord. All honor, all glory, all power to you. All honor, all glory, all power to you. Holy Father, we worship you. Precious Jesus, a Savior, Holy Spirit, we wait on you. Holy Spirit, we wait on you for fire, for your fire, for your fire. All honor, all glory, all power to you. All honor, all glory, all power to you. Holy Father, we worship you. Precious Jesus, a Savior, Holy Spirit, we wait on you. Holy Spirit, we wait on you for your fire, for your
fire, for your fire, for your fire, for your fire. Abba Father, ignite that wonder of your first love, Lord. Ignite that first wonder, or the wonder of that first love in us once again, Lord God. The day we made you the Lord of our lives, we had that wonder of your love. The same love, Lord God, the same wonder in that love, be ignited once again, Lord. Let it burn, Lord God. Let it burn, my Father. Let it burn, Lord, that it will never quench again in Jesus' name, Lord God. Also, Father, open the understanding, Lord God. Open our eyes of our understanding, oh Father, that we might see the truth and the lie, good and evil, oh Father God, so that we may choose life, Lord God, and be pleased in your lives, in your sight, oh my Father. Thank you, Lord. We surrender for today's teaching, oh Father. Help us to build on this tomorrow, Lord God, and strengthen us that we may serve you and love you all through the days of our lives. In Jesus' name we pray. Amen. Amen. ಕರ್ತನೆ, ಈ ದಿನದಲ್ಲಿ ದೇವರಪ್ಪ, ನೀನು ನಿನ್ನ ಸಭೆಯ ಕುರಿತಾಗಿ ಕರ್ತನೆಪ್ಪ ನಿನಗಿರುವಂಥ ಚಿಂತನೆ, ನೀನು ಕರ್ತನೆ ಆ ಪ್ರಕಟಣೆಯನ್ನು ನೀನು ಬಿಡುಗಡೆಗೊಳಿಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಕರ್ತನೆ, ಕೇಳಿದಂಥ ಪ್ರತಿ ನಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ಈ ವಾಕ್ಯವು ಬಲವಾದ ಕಾರ್ಯ ಮಾಡಿ ಕರ್ತನೆ ಆ ಮೊದಲ ಪ್ರೀತಿಗೆ ಕರ್ತನೆಪ್ಪ ಪ್ರತಿ ಒಬ್ಬೊಬ್ಬರು ಕೂಡ ದೇವರೇ ತಿರುಗಿಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಂತೆ ಈ ವಾಕ್ಯಗಳು ದೇವರಪ್ಪ ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಇದು ಪ್ರವಾದನ ಪೂರ್ವಕವಾಗಿ ದೇವರೇ ನುಡಿಯಲ್ಪಟ್ಟಂಥ ಈ ವಚನಕ್ಕಾಗಿ ಸ್ತೋತ್ರ. ಇದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಇದು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದು. ಹೌದು ಕರ್ತನೆಪ್ಪ, ಹೃದಯದ ಯೋಚನೆಗಳ ಉದ್ದೇಶಗಳನ್ನು ದೇವರಪ್ಪ ಅದು ತೂರಿ ಹೋಗುವಂಥದ್ದು. ಕರ್ತನೆ, ಈ ವಚನಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತಾ ನಾಳಿನ ದಿನದಲ್ಲಿ ಇನ್ನೂ ದೇವರ ಹೆಚ್ಚಿನ ಜನರು ಬಂದು ಈ ಒಂದು ಆತ್ಮಿಕ ಲಾಭವನ್ನು ಪಡೆದುಕೊಳ್ಳಿಕ್ಕಾಗುವಂತೆ ದೇವರೇ ನೀನೇ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಕರ್ತನೆ, ಈ ಒಕ್ಕೂಟಕ್ಕೆ ಬರಲಿಕ್ಕೆ ದೇವರೇ ಮನಸ್ಸಿದ್ದವರಿಗೂ ತಡೆಯಾಗಿರುವಂಥ ಎಲ್ಲ ತಡೆಗಳು ತೆಗೆದು ಹಾಕಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವರೇ ಕರ್ತನೆ ಪ್ರತಿಯೊಬ್ಬೊಬ್ಬರು ಬಂದು ದೇವರಪ್ಪ ಇದರ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ಮತ್ತು ಈ ಒಂದು ಫಾಸ್ಟಿಂಗ್ ಪ್ರೇಯರ್ ದೇವರಪ್ಪ, ಈ ಕೊನೆಯ ಹಂತದಲ್ಲಿರುವಂಥ ಈ ಸಭೆ ದೇವರೇ ಇನ್ನೊಂದು ಹಂತಕ್ಕೆ ಈ ಮಣಿಪಾಲದಲ್ಲಿ ದೇವರೇ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಇನ್ನೊಂದು ಸ್ಪಿರಿಚುವಲ್ ಲೆವೆಲ್ ದೇವರೇ, ಇನ್ನೊಂದು ದೇವರೇ ರೆಲ್ಮಿಗೆ ದೇವರೇ ಈ ಸಭೆ ಹೋಗುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ದೇವರೇ ಸಭಾ ಪಾಲಕರವರ ಕುಟುಂಬವನ್ನು ಆಶೀರ್ವದಿಸಿ ಅವರಿಗೆ ಆರೋಗ್ಯ ಬಲವನ್ನು ಅನುಗ್ರಹಿಸಿ ದೇವರಪ್ಪ ನೀನು ನಡೆಸು ಎಂಬುದಾಗಿ ನಿನ್ನ ಕರಗಳಿಗೆ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಮಹಿಮೆ ಘನತೆ ನಿನಗುಂಟಾಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಾವು ಅಂತ್ಯಶುದ್ಧ ನಾವು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಐಕ್ಯತೆ, ಸಹವಾಸ, ಸಮೃದ್ಧಿ ತಲೆಬಾಗಿರೋ ನಮ್ಮೊಂದಿಗೂ ಎಲ್ಲ ಭಕ್ತ ಮಕ್ಕಳೊಂದಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್.